ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಒಂದು ಶುಭಾಶಯಗಳನ್ನು ನಾನು ಕೋರುವಂಥವನಾಗಿದ್ದೇನೆ. ಅದ್ಭುತವಾದ ರೀತಿಯಲ್ಲಿ 2024ನೇ ವರ್ಷವನ್ನು ಕಳೆದು ಮತ್ತೊಂದು ನೂತನ ವರ್ಷಕ್ಕೆ ಹೆಜ್ಜೆ ಇಡುವ ಹಾಗೆ ಕರ್ತ ನಮ್ಮನ್ನು ನಡೆಸಿದ್ದಾನೆ. ಅದಕ್ಕಾಗಿ ನಾವು ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸುವಂಥವರಾಗಿರೋಣ. ವಿಶೇಷವಾದ ರೀತಿಯಲ್ಲಿ ಈ 2024ನೇ ವರ್ಷವನ್ನು ನೋಡುವಂಥ ಸಮಯದಲ್ಲಿ ಬಹುಶಃ ನನಗೆ 2024 ತುಂಬ ಚೆನ್ನಾಗಿತ್ತು, ನಾವೆಲ್ಲ ಭಾಳ ಆರೋಗ್ಯಕರವಾಗಿದ್ದು, ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಪ್ರಾಫಿಟ್ ಆಯಿತು, ಯಾವುದೇ ರೀತಿಯಂಥ ಒಂದು ಕೊರತೆ ಇಲ್ಲ. ದೇವರು ನಮಗೆ ಸ್ತೋತ್ರ. 24ನೇ ವರ್ಷ ಅಷ್ಟು ಚೆನ್ನಾಗಿ ನಡೆದಿದೆ. 25ನೇ ವರ್ಷವೂ ಕೂಡ ದೇವರು ಇನ್ನೂ ಕೂಡ ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳುವಂಥವರು ಭಾರಿ ಕಡಿಮೆನೆ ಅಲ್ವಾ? ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಪರ್ಸೆಂಟೇಜ್ ಜನಕ್ಕೆ ಎಸ್, the 2024 was really good and 2025 will be excellent. ಆದರೆ 99% ಜನಕ್ಕೆ 24ನೇ ವರ್ಷಕ್ಕೆ ಸಾಕಾಗೋಯ್ತಪ್ಪ, ಇದು 25ನೇ ವರ್ಷದಲ್ಲಿ ಏನು ಕಾದಿದೆಯೋ ಈ ವರ್ಷ ದಾಟಷ್ಟರಲ್ಲಿ ಸಾಕಾಗೋಯ್ತು, ಈ ವರ್ಷ ಏನು ಕಾದಿದೆಯೋ. 25ನೇ ವರ್ಷವನ್ನ ಜನರು ಒಂದು ರೀತಿಯಲ್ಲಿ ಭಯದಲ್ಲಿ, ಭೀತಿಯಲ್ಲಿ, ಏನಾಗುತ್ತೋ ಎನ್ನುವಂತ ಒಂದು ಸ್ಥಿತಿಗತಿಗಳಲ್ಲಿ ಹೆಜ್ಜೆ ಇಟ್ಟಿರುವಂಥದ್ದು ಅದು ಸತ್ಯ. ಅದಕ್ಕೆ ತಕ್ಕಂತ ರೀತಿಯಲ್ಲಿ ನಾವು ನೋಡ್ತೇವೆ, ಎಲ್ಲೆಲ್ಲಿ ನೋಡು ಯುದ್ಧಗಳು. ಇಸ್ರೇಲ್ ಗಾಜಾ ತಗೊಂಡು ಯುದ್ಧ ಇನ್ನು ನಡೀತಾನೆ ಇದೆ, ರಷ್ಯಾ ಉಕ್ರೇನ್ ಯುದ್ಧ ತಗೊಂಡ್ರೆ ಇನ್ನು ಕೂಡ ಯುದ್ಧ ನಡೀತಾನೆ ಇದೆ. ಎಲ್ಲೋ ಒಂದು ಕಡೆ ಭಾರತ ಚೈನಾ ಎಲ್ಲೋ ಒಂದು ರೀತಿ ಟೆನ್ಷನ್ ಹೋಗ್ತಾ ಇದೆ. ಯಾವ ಟೈಮ್ಲಿ ಏನ್ ಬ್ಲಾಸ್ಟ್ ಆಗ್ತಾ ಗೊತ್ತಿಲ್ಲ. ಅದರ ಜೊತೆಯಲ್ಲಿ ಏರೋಪ್ಲೇನ್ ಕ್ರಾಶ್ಗಳು, ಹಡಗುಗಳ ಮುಳುಗುವಿಕೆ, ಅಪಘಾತಗಳು, ಈ ರೀತಿಯಲ್ಲಿ ನೋಡುವಾಗ ಅದರ ಜೊತೆಯಲ್ಲಿ ಜನರು ದೇವಸ್ಥಾನಕ್ಕೆ ಹೋಗಿ ತುಳಿತಕ್ಕೊಳಗಾಗಿ ಸಾಯುವಂತವ್ರು ಎಂತ ಈ ಬಹುಶಃ ನಾವು ಈ ಇಂಡಿಯಾದಲ್ಲೇ ಎಂತದ್ದು ಆಗುತ್ತದೆ ಕಾಣುತ್ತೆ. ದೇವ ದರ್ಶನಕ್ಕೆ ಹೋಗಿ ತುಳಿತಕ್ಕೊಳಗಾಗಿ ಸಾಯುವಂತ ಸ್ಥಿತಿ ಇವತ್ತು, ಅಂತ ಒಂದು ದುರಂತದ ಪರಿಸ್ಥಿತಿಗಳು ಇವತ್ತು ಎದುರಾಗಿವೆ. ಓಕೆ, ಇಂಥ ಒಂದು ಸ್ಥಿತಿಗತಿಗಳಲ್ಲಿ ದಾಟು ಹೋಗುವಂತ ಸಮಯದಲ್ಲಿ ಒಂದು ಕಡೆ ಏನಪ್ಪ ಜನ ಏನು ಮೂರ್ಖ ಜನರ ಎನ್ನುವಂತಹ ಒಂದು ಭಾಸ ಆಗ್ತದೆ. ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ? ವಾಯ್? ದೇವ್ರ ವಾಕ್ಯ ನೋಡ್ತೇವೆ, ಕಡೆಯ ದಿವಸಗಳು ಸುಖಕರವಾಗಿರೋದಿಲ್ಲ. ತಿಮೋತಿ ಪತ್ರಗಳು ಕಡೆಯ ದಿವಸಗಳು ಕಠಿಣ ದಿನಗಳೆಂಬುದಾಗಿ ನಾವು ನೋಡುತ್ತಾರೆ. ಆದರೆ ಒಂದೊಂದು ವರ್ಷ ದಾಟುವಂತ ಸಮಯದಲ್ಲಿ ಕ್ರಿಸ್ತನ ಬರೋಣವು ಸಮೀಪವಾಗ್ತಾ ಇದೆ. ನಾವೇನ್ ನೋಡ್ತೀವಿ ಸುವಾರ್ತೆಗಳಲ್ಲಿ, ಸೂರ್ಯನು ಕತ್ತಲಾಗುತ್ತಾನೆ, ಚಂದ್ರ ಇಲ್ಲದಂತ ಆಗುತ್ತಾನೆ, ನಕ್ಷತ್ರಗಳು ಉದುರು ಹೋಗುವಂತದ್ದಾಗಿದೆ. ವಿಶ್ವಾಸಗಳು 4 ದಿಕ್ಕಿನಿಂದ ಕೂಡಿಸುವಂತವರಾಗಿದ್ದಾರೆ ಎಂಬುದಾಗಿಲ್ಲ. ಇದು ನೆರವೇರುವಂತ ಸಮಯ ಹತ್ತಿರ ಆಗ್ತಾ ಇದೆ ಅಲ್ಲ? ಒಂದೊಂದು ದಿನ, ಒಂದೊಂದು ವರ್ಷ ಆಗುವಾಗ the end of the world is nearing. The coming of the Christ is nearing. ಪ್ರೇರೆ, ಯಾವ ಸಂದೇಶವನ್ನು ನಾನು ಹಂಚ್ಕೊಳ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಾನು ಯಾವುದೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಆ ರಿಪೋರ್ಟಲ್ಲಿ ಇವತ್ತು ಯಾಕೆ ಸಭೆಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕುಗ್ಗಿಸಿಕೆ ಆಗ್ತಾ ಇದೆ, ಇವುಗಳ ಕುರಿತಾಗಿ ಗ್ಲೋಬಲ್ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ, ಏನಾಗ್ತದೆ ಎಂಬುದಾಗಿ. ಅದು ನನಗೆ ಬಹಳ ಒಂದು ರೀತಿ ಕುತೂಹಲವಾಗಿ ನೋಡೋಣ ಅವ್ರು ಏನು ಡಿಟೆಕ್ಟ್ ಮಾಡಿದ್ದಾರೆ. ಥ್ರೂಔಟ್ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಯಾಕೆ ಈ ಒಂದು ವಾಟ್ ಆರ್ ದ ರೀಸನ್ ಫಾರ್ ದಿಸ್ ಕೊಲಾಪ್ಸ್ ಆಫ್ ದ ಚರ್ಚಸ್? ಸಭೆಗಳು ಕುಂಠಿತವಾಗುವುದಕ್ಕೆ, ಆತ್ಮಿಕ ಜೀವಿತ ಇವತ್ತು ಕುಂಠಿತವಾಗಿ ಹೋಗುತ್ತಕ್ಕೆ
ಏನು ಕಾರಣ ಎಂಬುದಾಗಿ ಅವರು ಅಸೆಸ್ ಮಾಡ್ತಾ ಇರುವ ಸಮಯದಲ್ಲಿ ಅನೇಕ ಕಾರಣಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು. ಅದರಲ್ಲಿ ಮೊದಲ 3 ಕಾರಣ ಮಾತ್ರ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ಮೊದಲ ಕಾರಣ ಅಸೆಸ್ ಮಾಡಿದವ್ರು ಏನ್ ಗೊತ್ತಾ? ದ ಟ್ರಸ್ಟ್ ಹ್ಯಾಸ್ ಬೀನ್ ಡಿಕ್ರೀಸಿಂಗ್ ಅಮಾಂಗ್ ದ ಬಿಲೀವರ್ಸ್. ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ನಂಬಿಗಸ್ತಿಕೆ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ತಾ ಇದ್ರೆ, ಗಂಡ ಹೆಂಡತಿನ ನಂಬ್ತಾ ಇಲ್ಲ, ಹೆಂಡತಿ ಗಂಡ ನಂಬ್ತಾ ಇಲ್ಲ, ತಂದೆ ತಾಯಿಗಳು ಮಕ್ಕಳು ನಂಬ್ತಾ ಇಲ್ಲ, ಮಕ್ಕಳು ತಂದೆ ತಾಯಿಗಳು ನಂಬ್ತಾ ಇಲ್ಲ. ಹೌ ಟು ಬಿಲೀವ್? ಏನ್ ಗ್ಯಾರಂಟಿ? ನೀನ್ ನನ್ನ ಕಾಪಾಡ್ತೀಯ ಅಂತ ಏನ್ ಗ್ಯಾರಂಟಿ? ನನ್ ಚೆನ್ನಾಗಿ ನೋಡ್ಕೋತೀಯ ಅಂತ ಏನ್ ಗ್ಯಾರಂಟಿ? ಇಂತ ಈ ಒಂದು ನಾವು ವಿಶ್ವಾಸಿಗಳಂತ ಏನೇನು ಬಿಲೀವರ್ಸ್ಗಳಲ್ಲೇ ಬಿಲೀವ್ ಇಲ್ಲ. ಇವತ್ತು ಸೋಕಾಲ್ಡ್ ಬಿಲೀವರ್ಸ್ ಏನಿದೆ ಅವರಲ್ಲಿಯೇ ನಂಬಿಕೆ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಹೋಗ್ತಾ ಇದೆ. ಅದರ ನಿಮಿತ್ತವಾಗಿ ಇವತ್ತು ಎಷ್ಟೋ ಡೈವರ್ಸ್ಗಳು, ಎಷ್ಟೋ ಪೊಲೀಸ್ ಕೇಸ್ಗಳು, ಅದರ ನಿಮಿತ್ತವಾಗಿ ಇವತ್ತು ಎಷ್ಟೋ ಕಡೆ ಸಭೆಗಳು ಮುಚ್ಚಿ ಹೋಗ್ತಾ ಇದೆ. ಕುಟುಂಬಗಳಲ್ಲಿ ಇವತ್ತು ಸಮಾಧಾನ ಇಲ್ಲ. ಮಕ್ಕಳು ಇವತ್ತು ಆತ್ಮಿಕವಾಗಿ ಬೆಳೀತಾ ಇಲ್ಲ. ಬಿಕಾಸ್ ದ ಟ್ರಸ್ಟ್ ಇನ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಬೀನ್ ರಿಡ್ಯೂಸಿಂಗ್. ಯಾವಾಗ ಯೇಸು ಕ್ರಿಸ್ತನ ಮೇಲೆ ಇರ್ತಕ್ಕಂಥ ನಂಬಿಕೆ ಕ್ಷೀಣಿಸ್ತಾ ಹೋಗ್ತಾ ಇದೆಯೋ, ವಿಶ್ವಾಸಗಳ ಭಯದಲ್ಲಿ ಕೂಡ ನಂಬಿಕೆ ಇವತ್ತು ಕ್ಷೀಣಿಸ್ತಾ ಹೋಗ್ತಾ ಇದೆ. ಅಂತ ಒಂದು ದುರಂತದ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಕುಟುಂಬಗಳಲ್ಲಿ ಇವತ್ತು ನಂಬಿಕೆ ಇಲ್ಲ, ಸಭೆಯಲ್ಲಿಯೂ ಕೂಡ ನಂಬಿಕೆ ಇಲ್ಲ. ಇದು ಅವರು ತಗೊಂಡಂತ ಮೊದಲ ಅನಾಲಿಸಿಸ್ ಅಲ್ಲಿ ದ ಟ್ರಸ್ಟ್ ಹ್ಯಾಸ್ ಬೀನ್ ರೀಪ್ಲೇಸ್ ಬೈ ಡಿಸ್ಟ್ರಸ್ಟ್. ನಂಬಿಕೆ ಅಂತಕ್ಕಂಥದ್ದು ಹೋಗಿ ಅವಿಶ್ವಾಸ ಅಂತಕ್ಕಂಥದ್ದು ಇವತ್ತು ತುಂಬಿದೆ. ಎರಡನೇದಾಗಿ ಅವರ ಅನಾಲಿಸಿಸ್ ಅಲ್ಲಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ದ ಸೆಕೆಂಡ್ ರೀಸನ್ ಇಸ್ ದ ವೀಕ್ ಲೀಡರ್ಶಿಪ್. ಬಲಹೀನವಾದಂತ ನಾಯಕತ್ವ. ಬಲಹೀನವಾದ ನಾಯಕತ್ವ ಇರುವಾಗ ನಾನು ಬರೀ ಸಭೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಕುಟುಂಬದಿಂದಲೇ ಬಲಹೀನವಾದ ನಾಯಕತ್ವ ಅಂತ ನೋಡುವಾಗ ಗಂಡ ಒಂದು ಕುಟುಂಬದ ಜವಾಬ್ದಾರಿ ಹೊತ್ತುಕೊಳ್ಳಕ್ಕೆ ತಯಾರಿಲ್ಲ. ತಂದೆ ಕುಟುಂಬದ ಜವಾಬ್ದಾರಿ ಹೊತ್ತುಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗೆ ಮುಂದುವರೆದ ಹಾಗೆ ಸಭೆಗೆ ಬರುವಂತಹ ಸಮಯದಲ್ಲಿ ಇವತ್ತು ಸಭೆಯ ನಾಯಕತ್ವವನ್ನು ಹೊತ್ತು ನಾನು ಭಾರವ ತಗೊಂಡು ನಾನು ಮುಂದೆ ಹೋಗ್ತೀನಿ ಎಂಬುದಾಗಿ ಮುಂದೆ ಬರುವಂತವರು ಇವತ್ತು ಬಾಳಗಿರುವಾಗ ಹೋಗ್ತಾರೆ. ನಮ್ಗೆ ಯಾಕೆ ಯಾವನೊಬ್ಬ ನಡ್ಕೊಂಡು ಹೋಗ್ತಾನೆ, ನಮ್ಗೇನಾಗಬೇಕಾಯ್ತು? ಹೋದ, ಆರಾಧನೆ ಮಾಡ್ದ, ಬಂದ, ಬಿರಿಯಾನಿ ತಿರ್ಕೊಂಡು ಮಲ್ಕೊಂಡ. ನಮ್ಗೆ ಯಾಕೆ ಬೇಕು ಉಸಾಬರಿ? ಈ ರೀತಿಯಾದಂತ ಒಂದು ಬೇಜವಾಬ್ದಾರಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾಯಕತ್ವ ಎಂಬುದಾಗಿ ಸಮಯದಲ್ಲಿ ಬರೀ ಸಭಾ ಹಿರಿಯರು, ಬರೀ ಸಭಾ ಸೇವಕರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ. ಸಂಡೇ ಸ್ಕೂಲ್ ಮಕ್ಕಳಿಂದ ಹಿಡಿದು ಸಂಡೇ ಸ್ಕೂಲ್ ಟೀಚರ್ಸ್ಗಳು, ಯವನಸ್ತರ ನಡೆಸುವಂತ ಯವನಸ್ತರ ನಾಯಕರುಗಳು, ಸಹೋದರರ ಕೂಟ ನಡೆಸುವಂತಹ ಸಹೋದರರ ನಾಯಕರು, ಸಭಾ ಹಿರಿಯರುಗಳು, ನಾಯಕರು ಯಾವ ಮಟ್ಟಿಗೆ ಆತ್ಮಿಕವಾಗಿರ್ತಾರೋ ಆ ಮಟ್ಟಿಗೆ ಮಾತ್ರವೇ ಸಭೆ ಬೆಳೆಯುವುದಕ್ಕೆ ಸಾಧ್ಯ. ನಾಯಕರೇ ಬಲಹೀನವಾಗಿದ್ದಾಗ, ನಾಯಕರೇ ಬೇಜವಾಬ್ದಾರಿ ಆಗಿದ್ದಾಗ ಯಾವ ಸಭೆಯು ಬೆಳೆಯುವುದಕ್ಕೆ ಸಾಧ್ಯತೆ ಇಲ್ಲ. ಕಳೆದ ದಿನಗಳಲ್ಲಿ ನಾನು ಒಂದು ಸಭೆಗೆ ಸ್ಪೀಕರ್ ಆಗಿ ಹೋಗಿದ್ದೆ. ದಯವಿಟ್ಟು ಅವರ ತಪ್ಪು ತಿಳ್ಕೋಬೇಡಿ. ಯಾವ್ದೊಂದು ಹುಡುಗಿ ಒಂಥರ ಡ್ರೆಸ್ ಹೆಂಗೋ ತರ ಹಾಕೊಂಡಿದ್ದು ನಂಗೆ ಯಾಕೋ ಸ್ವಲ್ಪ ಒಂಥರ ಮುಜುಗರ ಆಗ್ತಿತ್ತು. ಹುಡುಗಿ ಈ ತರ ಹಾಕೊಂಡು ಚರ್ಚೆ ಬರ್ತಾಳ ಅಂತ ನಂಗೆ ಕರೆದ ಬಾಮಾಲಿ ಅಂತ. ನೀನು ಯಾರು ಅಂತ ಕೇಳಿದೆ. ಅಂಕಲ್ ನಾನೇ ಸಂಡೇ ಸ್ಕೂಲ್ ಟೀಚರ್ ಅಂದು. ಸರಿ, ಆಮೇಲೆ ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿದೆ. ಅಮ್ಮ ನಿನಗೆ ಯಾವಾಗ ರಕ್ಷಣೆ ಆಯಿತು ಅಂದೆ. ಹಂಗಂದ್ರೆ ಏನಕ್ಕಲ್ಲ, ನಿನಗೆ ಯಾವಾಗ ರಕ್ಷಣೆ ಆಯ್ತು ಅಂತಂದ್ರೆ ಹಂಗಂದ್ರೆ ಏನು ಅಂತ ಕೇಳ್ತಾಳೆ. ಇವಳು ಸಂಡೇ ಸ್ಕೂಲ್ ಟೀಚರ್.
ಯಾವ್ದೋ ಕಲ್ಪನೆ ಕಥೆ ಅಲ್ಲ, ನಡೆಯುವಂತ ಘಟನೆಗಳನ್ನ ನಾನು ಹೇಳ್ತೇನೆ. ಬಲಹೀನವಾದ ನಾಯಕತ್ವ, 30 ವರ್ಷ ಇರ್ತಕ್ಕಂಥ ಒಂದು ಬ್ರದರ್ ಅಂಡ್ ಸಭೆ 31 ಡಿಸೆಂಬರ್ 21ನೇ ತಾರೀಕು ಸಭೆಯಲ್ಲಿ ಗಲಾಟೆ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಲ್ಲ. ಆರಾಧನೆ ಇಲ್ಲ, ವಾಚ್ ನೈಟ್ ಸರ್ವಿಸ್ ಇಲ್ಲ, ಇದು ವಾಚ್ ನೈಟ್ ಪೊಲೀಸ್ ಸ್ಟೇಷನ್. ಅರ್ಥ ಆಗ್ತಿದ್ಯಾ? ಅಲ್ಲಿ ಹೆಂಡತಿ ಮಕ್ಕಳು ದೊಡ್ಡ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್, ಇಲ್ಲಿ ಸಭೆಯಲ್ಲಿ ಫೈಟಿಂಗ್ ಆಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಏನೋ ದೊಡ್ಡ ಘನಕಾರ್ಯ ಮಾಡಿದಂಗೆ ನನಗೆ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಇನ್ನು ಇದೆ ವಿಡಿಯೋಸು, ಸ್ವಲ್ಪ ನಾಚಿಕೆ ಅಲ್ವಾ? The weak leadership is destroying the families. The weak leadership destroying the churches. ಮೂರನೇದಾಗಿ ಆ ಗ್ಲೋಬಲ್ ಅಸೆಸ್ಮೆಂಟ್ ಅಲ್ಲಿ ಕೊಡುವಂತ ಕಾರಣ, ಗಿವಿಂಗ್ ಟು ದ ಗಾಡ್ ಈಸ್ ಡ್ರಾಸ್ಟಿಕಲಿ ರೆಡ್ಯೂಸ್ಡ್. ದೇವರಿಗೆ ಕೊಡುವಂಥದ್ದು ಇವತ್ತು ಕಡಿಮೆ ಆಗ್ತಾ ಹೋಗ್ತದೆ. ನಾವು ವಾಕ್ಯ ನೋಡ್ತೀವಿ, ಅವರು ತಮ್ಮ ಶಕ್ತಿ ಮೀರಿ ಕೊಟ್ಟರು ಅಲ್ಲ. ಆ ಬಡ ವಿಧವೆ ತರ ಇದ್ದದ್ದು ಎರಡನ್ನೂ ಕೂಡ ಕೊಟ್ಟಳು. ದೇವರ ವಾಕ್ಯ ನೋಡ್ತೀವಿ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಕೊಡುವುದರಲ್ಲಿ ಆಶೀರ್ವಾದ ಇದೆ, ಆಶೀರ್ವಾದ ಇದೆ. ಅವರು ಆ ಸೆರಗಿಗೆ ಸೆರೆ ತುಂಬುವಷ್ಟು ಮಟ್ಟಿಗೆ ನಿಮಗೆ ಹಾಕುವರು. ಇದೆಲ್ಲ ನಾವು ನೋಡ್ತೀವಿ ವಾಕ್ಯದಲ್ಲಿ. ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿ ಉಂಟು. ಪ್ರೇರೆ ವಾಕ್ಯ ನೋಡುತ್ತೇವೆ ಮಲಾಕಿ ಪುಸ್ತಕದಲ್ಲಿ, ಆ ದಶಮಭಾಗ ಅಂತಕ್ಕಂಥದ್ದು ಏನಿದೆ ಅದು ಮಿನಿಮಮ್, ನಾಟ್ ಮ್ಯಾಕ್ಸಿಮಮ್ ಅಲ್ಲ, ಅದು ಮಿನಿಮಮ್. ವಿಶ್ವಾಸಿಯಾದವನು ಮಿನಿಮಮ್ ದೇವರು ಕೊಡಬೇಕಾದ ಯಾವುದು? ದಶಮಭಾಗ. ಆ ದಶಮಭಾಗವನ್ನು ಕೂಡ ಕೊಡದೆ ಹೋದರೆ ನಾವೆಲ್ಲ ಕಳ್ಳರು. ನಾನು ಹೇಳ್ತಲ್ಲ, ವಾಕ್ಯ ಹೇಳ್ತದೆ, ನೀವು ನನ್ನಿಂದ ಕದ್ಕೊಳ್ತಾ ಇದ್ದೀರಾ, ನನ್ನಿಂದ ಕದ್ಕೊಳ್ತಾ ಇದ್ದೀರಾ ಅಂದ್ರೆ ಆ ದಶಮಭಾಗ ಅಂತಕ್ಕಂಥದ್ದು ದೇವರು ಸೇರಿದು. ಅದನ್ನ ಇಟ್ಕೊಳ್ಳುವಂತ ಅಧಿಕಾರ ನಮ್ಗಿಲ್ಲ, ಅದನ್ನ ಬೇರೆದಕ್ಕೆ ಉಪಯೋಗಿಸುವಂತ ಕುರ್ಬಾನ್ ಮಾಡುವಂತ ಅಧಿಕಾರ ನಮ್ಗೆ ಇಲ್ಲ. ಅದು ದೇವರಿಗೆ ಸೇರ್ಬೇಕು. ಆದ್ರೆ ನಾವು ಅದನ್ನೂ ಕೊಡದೆ ಹೋದಾಗ ಇವತ್ತು ಆಶೀರ್ವಾದ ಮೇಲೆ ಆಶೀರ್ವಾದ ಬೇಕು ನಮಗೆ. ದೇವರೇ ಅದು ಕೊಡು, ದೇವರೇ ಇದು ಕೊಡು, ದೇವರೇ ಇದು ಕೊಡು. ಆದ್ರೆ ದೇವರು ಕೊಡ್ಬೇಕಾದ್ರೆ ಕೈ ಬರಲ್ಲ. ಅದಕ್ಕೆ ಬದಲಾಗಿ ಬೇರೆ ಬೇರೆ ರೀತಿಯಂತ ಒಂದು ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇದೆ. ಈ 3 ಕಾರಣ ಕೊಟ್ರು. ನನಗೆ 3 ಕಾರಣ ನೋಡುವಾಗ ನನಗೆ ಅದಕ್ಕೆ ಸಾಕಾಯ್ತು. ನನಗೆ ಇಮ್ಮಿಡಿಯೇಟ್ ಆಗಿ ನಾನು ಮೊಣಕಾಲು ಹಾಕಿದೆ, ಪ್ರಾರ್ಥನೆ ಮಾಡಿದೆ. ದೇವರೇ, ಇಂತಹ ಸ್ಥಿತಿನಲ್ಲಿ ವಾಟ್ ಮೆಸೇಜ್ ಐ ಕ್ಯಾನ್ ಪ್ರಿಪೇರ್ ಫಾರ್ ದಿಸ್ ಚರ್ಚ್. ನಿಜ, ಒಂದು ಕಡೆ ಹೋರಾಟಗಳಿದೆ. ದೇರ್ ಆರ್ ಸ್ಟ್ರಗಲ್ಸ್ ಫಾರ್ ಆಲ್ ದ ಲೈಫ್, ಎಂಟೈರ್ ಲೈಫ್. ಇಡೀ ಜೀವನದಲ್ಲಿ ಹೋರಾಟ ಇದೆ. ಮನೆ ಒಳಗೂ ಹೋರಾಟ ಇದೆ, ಸಭೆಯಲ್ಲಿ ಹೋರಾಟ ಇದೆ, ಹೊರಗಡೆ ಅಂತೂ ಭಯಂಕರವಾದ ಹೋರಾಟಗಳಿದೆ. ಎಲ್ಲೆಲ್ಲೂ ಕೂಡ ಮೋಸ, ವಂಚನೆ. ಇಂಥ ಒಂದು ಹೋರಾಟಗಳ ಮಧ್ಯದಲ್ಲಿ, where there is full of perplexity, where there is full of disturbances, how a believers can live a spiritual victorious life. ವಿಶ್ವಾಸಿಯಾದವನು ಆತ್ಮಿಕ ಜೀವಿತದಲ್ಲಿ ಜಯಭರ್ತ ಜೀವಿತವನ್ನ ಜೀವಿಸುವುದು ಹೇಗೆ ಸಾಧ್ಯ? ಹೌ ಕ್ಯಾನ್ ವಿ ಲಿವ್? ಲಾರ್ಡ್ ರಿವೀಲ್, ನಮಗೆ ಪ್ರಕಟಪಡಿಸು. ನಾವು ಆತ್ಮಿಕವಾಗಿ ಜೀವಿಸಬೇಕು, ನಾವು ಜೈವೀರಾಗಿ ಜೀವಿಸಬೇಕು, ನಿನಗಾಗಿ ಬೈಲಿಗಾಗಿ ಜೀವಿಸಬೇಕು. ಕ್ರೈಸ್ತ ಕುಟುಂಬಗಳು ಕಟ್ಟಲ್ಪಡಬೇಕು, ಕ್ರೈಸ್ತ ಸಭೆಗಳು ಕಟ್ಟಲ್ಪಡಬೇಕು, ಎಲ್ಲವೂ ಕೂಡ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಅದಕ್ಕಾಗಿ ನಿನ್ನ ಮಾರ್ಗ ಏನಾಗಿದೆ? ಆ ಸಮಯದಲ್ಲಿ ಕರ್ತರು ಮತ್ತೊಂದಾವರ್ತಿ ಅನೇಕ ಸಲ ನಾವು ಧ್ಯಾನ ಮಾಡ್ತಿದ್ವಿ ಪ್ರಿಯರೇ. ಆದ್ರೆ ಪದೇ ಪದೇ ನಾವು ಧ್ಯಾನ ಮಾಡ್ತಾ ಇದ್ರು ಕೂಡ ಈ ಸಲ ನಾವು ಅದೇ ವಾಕ್ಯ ಧ್ಯಾನ ಮಾಡೋ ತರ ಆಗಿದ್ದೇವೆ. ದೇವರು ನನಗೆ ಬಹಳ ಸ್ಪಷ್ಟವಾಗಿ ನಡೆಸಂತ ವಾಕ್ಯ ಭಾಗ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 20 ವಾಕ್ಯಗಳು. ದ ಸ್ಪಿರಿಚುವಲ್ ವಾರ್, ಬಿಕಾಸ್ ವಿ ಆರ್ ಇನ್ ದ ವಾರ್ ಫೀಲ್ಡ್. ದಯವಿಟ್ಟು ಹೋದ್ರೆ ದ ಬುಕ್ ಆಫ್ ಎಫೆಸಿಯನ್ಸ್ ಕಡೆ ಮಾತೇನಂದ್ರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಹಾಕಿಕೊಂಡು
ಬಲಗೊಳ್ಳಿರಿ. ಆಮೇಲೆ ಸೈತಾನನ ತಂತ್ರೋಪಾಯಗಳನ್ನು ಹಾ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಹಾ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಾ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಎಸ್ ರಾಜ್ಯತ್ವಗಳ ಮೇಲೆಯೂ ಹ್ಮ್ ಅಧಿಕಾರಿಗಳ ಮೇಲೆಯೂ ಹ್ಮ್ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಹ್ಮ್ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಹ್ಮ್ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿ. ಥ್ಯಾಂಕ್ ಯು. ವಿಶೇಷವಾದ ರೀತಿಯಲ್ಲಿ ವಾಕ್ಯಗಳನ್ನು ಅನೇಕ ಸಲ ನಾವು ಧ್ಯಾನ ಮಾಡಿದ್ದೇವೆ. ನನಗೆ ಚೆನ್ನಾಗಿ ನಂಗೆ ಜ್ಞಾಪಕ ಇದೆ. ನಾನು ಕೂಡ ಈ ಒಂದು ಸಲ ಈ ವಾಕ್ಯ ಭಾಗದ ಅಡಿಯಲ್ಲಿ ಇಲ್ಲಿ ಮೆಸೇಜ್ ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಈ ಸಮಯದಲ್ಲಿ ವಾಕ್ಯಗಳನ್ನು ಪದೇ ಪದೇ ಧ್ಯಾನ ಮಾಡುವಾಗ ನನ್ನ ಪ್ರಾರ್ಥನೆ ಏನಾಗಿತ್ತು, ದೇವರೇ ಆತ್ಮಿಕವಾಗಿ ಸಭೆಗಳು ಕಟ್ಟಲ್ಪಡಬೇಕು, ಆತ್ಮಿಕವಾಗಿ ಕ್ರೈಸ್ತ ಕುಟುಂಬಗಳು ಕಟ್ಟಲ್ಪಡಬೇಕು, ಪ್ರತಿಯೊಬ್ಬರು ಕೂಡ ಜಯದ ಒಂದು ಜೀವಿತ ನಡೆಸಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ಅದಕ್ಕೆ ದೇವರಾತ್ಮ ಕೊಟ್ಟಿರುವಂಥ ಉತ್ತರ ಇದೇ ವಾಕ್ಯ ಭಾಗನೇ. ಅದರಿಂದ ಈ ವಾಕ್ಯ ಭಾವನ ಮತ್ತೆ ಮತ್ತೆ ನಾವು ಮೆಲ್ಕು ಹಾಕಿದೆ, ಮತ್ತೆ ಮತ್ತೆ ಧ್ಯಾನ ಮಾಡಿದೆ. ಯಾವ ಸಂಗತಿಗಳ ಮುಖಾಂತರವಾಗಿ ನಾವು ಕಲಿಯಬಹುದು, ಪ್ರೋತ್ಸಾಹ ಪಡ್ಕೊಳ್ಬಹುದು, ಹೇಗೆ ಆತ್ಮಿಕವಾಗಿ ನಾವು ನಿಲ್ಲಬಹುದು ಎಂಬುದಾಗಿ ಆಲೋಚನೆ ಮಾಡ್ತಾ ಬರ್ತಿರುವಾಗ ದೇವರಾತ್ಮನು 5 ವಿಷಯಗಳನ್ನು ಮತ್ತೊಂದು ಆವರ್ತಿ ವಾಕ್ಯ ಭಾಗದಲ್ಲಿ ನನ್ನನ್ನು ಒಟ್ಟಿಗೆ ಮಾತಾಡ್ತಾ ಬಂದನು. ಮೊದಲನೇದಾಗಿ, ಪ್ರಿಯ ದೇವ ಜನರೇ, ನಮಗೆ ಹೋರಾಟಗಳಿದೆ, ಇಲ್ಲ ಅಂತ ನಾನು ಹೇಳ್ತಾರ. ದೇರ್ ಆರ್ ಸ್ಟ್ರಗಲ್ಸ್ ವಿದಿನ್ ದ ಫ್ಯಾಮಿಲಿ, ಸ್ಟ್ರಗಲ್ಸ್ ಇನ್ ದ ಚರ್ಚ್, ಸ್ಟ್ರಗಲ್ಸ್ ಇನ್ ದ ಎಂಪ್ಲಾಯ್ಮೆಂಟ್, ಇನ್ ದ ಸೊಸೈಟಿ. ಬಟ್ ಫಸ್ಟ್ ಥಿಂಗ್, ನಾವು ಆತ್ಮಿಕವಾಗಿ ಜಯ ಹೊಂದಿ ಜಯದ ಜೀವಿತ ಜೀವಿಸಬೇಕಾದ್ರೆ ಮೊದಲನೇದಾಗಿ ನಾವು ನೋಡುವಂತ ಒಂದು ಸಂಗತಿ, ಸ್ಟ್ಯಾಂಡ್ ಫರ್ಮ್ ಇನ್ ದ ಲಾರ್ಡ್. ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿರಿ. ನಾವು ಆತ್ಮಿಕವಾಗಿ ನಾವು ದೃಢವಾಗಿ ನಿಲ್ಲದೆ ಹೋದ್ರೆ ನಮ್ಮ ಜೀವಿತ ಜಯದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ವಾಕ್ಯ ನೋಡ್ತೇವೆ, 1 ಕುರಿತ 10:12 ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಪ್ರಿಯರೇ, ಆತ್ಮಿಕವಾಗಿ ಇವತ್ತು ಎಷ್ಟೋ ಜನ ನಿಲ್ತಾ ಇಲ್ಲ. ಅನೇಕರು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಲೋಕ ಒಂದು ಕಡೆ ಆತ್ಮಿಕ ಒಂದು ಕಡೆ ಇಟ್ಕೊಂಡಿದ್ದಾರೆ. ದೇ ಆರ್ ನಾಟ್ ಸ್ಟ್ಯಾಂಡಿಂಗ್ ಫರ್ಮ್ ಅಪಾನ್ ದ ಫೈತ್. ಕ್ರಿಸ್ತನು ಎನ್ನುವಂತ ಆ ದೃಢವಾದಂತ ಬಂಡೆ ಮೇಲೆ ಸ್ಥಿರವಾಗಿ ನಿಂತಿಲ್ಲ. ನಾವು ನೋಡ್ತೇವೆ ಆ ಕೀರ್ತನೆ ಪುಸ್ತಕದಲ್ಲಿ, ಆತನ ನನ್ನನ್ನು ಎತ್ತಿ ಬಂಡೆ ಮೇಲೆ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಅದರಿಂದ ನಾವು ದೃಢವಾಗಿ ಮೊದಲು ನಿಲ್ಲಬೇಕು. ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲ ಅಂತಂದ್ರೆ ನಮಗೆ ಸ್ಥಿರತೆಯೇ ಇಲ್ಲ. ಈ ವಾಕ್ಯ ಭಾಗದಲ್ಲಿ 3 ಕಡೆ ನಾವು ನೋಡ್ತೀವಿ. ಏನು? ನಿಲ್ಲು ಎನ್ನುವಂತ ಪದ ಪ್ರಯೋಗವನ್ನು ನೋಡುತ್ತಾರೆ. ಮೊದಲನೇದಾಗಿ 11ನೇ ವಾಕ್ಯ, ನೀವು ಎದುರಿಸಿ ನಿಲ್ಲುವುದಕ್ಕೆ. ಗಮನಿಸಿ, ಟು ಸ್ಟ್ಯಾಂಡ್. ಮತ್ತೆ ಹಾಗೆ ಮುಂದಕ್ಕೆ ಬರುವಾಗ ವಚನ 13ನೇ ವಾಕ್ಯದ ಕೊನೆ ಭಾಗ, ಮಾಡಬೇಕೆಲ್ಲ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ, ಅಂದ್ರೆ ಜಯಿಸಿ ನಿಲ್ಲುವುದಕ್ಕೆ. ಮತ್ತೆ ನಾವು ಮುಂದೆ ನೋಡ್ತೀವಿ 15ನೇ ವಾಕ್ಯ, ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಬೆಚ್ಚಿಕೊಂಡು ನಿಲ್ಲಿರಿ. ನಿಂತ ಮೇಲೆ ಆಮೇಲೆ ಯುದ್ಧ, ನಿಂತ ಮೇಲೆ ಆಮೇಲೆ ಮುಂದಕ್ಕೆ ಹೋಗುವಂಥದ್ದು. ನೀನ್ ನಿಲ್ಲಕ್ಕೆ ರೆಡಿ ಇಲ್ಲ ಅಂತಂದ್ರೆ ಅರ್ಥ ಆಗ್ತದ್ಯಾ? ನಿಲ್ಲಕ್ಕೆ ರೆಡಿ ಇಲ್ಲ, ನಿಲ್ಲಕ್ಕೆ ಶಕ್ತಿ ಇಲ್ಲ, ನಿಲ್ಲಕ್ಕೆ ಏನೋ ಹೇಳ್ಬೇಕಾದ್ರೆ ಈಗ ಗಿದ್ಯೋನ್ ಜೊತೆ ನೋಡ್ತೀವಿ, ನಾನು ಹೇಳುವಂತ ಸ್ಥಳದಲ್ಲಿ ಮೊದಲು ನೀವು ನಿಲ್ರಿ ಅಂತ. 32,000 ಜನ ಇದ್ರು,
32,000 ಜನದಲ್ಲಿ 31,700 ಜನ ಓಟ, ಉಳ್ಕೊಂಡವ್ರು ಬರೀ 300 ಜನ ಅಷ್ಟೇ. ಅವ್ರಿಗೆ ಹೇಳೋದು ಮಾತು, ನೀವು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ನಿಲ್ರಿ. ಆತ್ಮಿಕ ಜೀವಿತದಲ್ಲಿ ಜಯ ಬೇಕಾ? ನಿಮ್ಮ ಕುಟುಂಬಗಳಲ್ಲಿ ಆಶೀರ್ವಾದ ಬೇಕಾ? ನಿಮ್ಮ ಕುಟುಂಬವನ್ನ ಕ್ರಿಸ್ತನು ಜಯದಲ್ಲಿ ನಡೆಸಬೇಕಾ? ಹಾಗಿದ್ದರೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. ದಟ್ ಇಸ್ ದ ಫಸ್ಟ್ ಲೆಸನ್. ದೃಢವಾಗಿ ನಿಲ್ಲುವುದಕ್ಕೆ ತಯಾರಿಲ್ಲ ಅಂತಂದ್ರೆ, ದೃಢವಾಗಿ ನಿಲ್ಲುವುದಕ್ಕೆ ಅಯ್ಯೋ ನಮ್ಮ ಕೈಲಿ ಆಗಲ್ಲಪ್ಪ ಅಂತಂದ್ರೆ, ಯುವರ್ ವಿಕ್ಟರಿ ವಿಲ್ ಬಿ ಎ ಡ್ರೀಮ್, ಒಂದು ಮರೀಚಿಕೆ, ಸಾಧ್ಯನೇ ಇಲ್ಲ. ಯಾರು ನಂಬಿಕೆಯಲ್ಲಿ ನಿಲ್ತಾರೋ ಅವರಿಗೆ ಜಯ ಕೊಡುವಂತಹ ದೇವರಾಗಿದ್ದಾನೆ. ನಂಬಿಕೆಯಲ್ಲೇ ನಿಲ್ಲದವರಿಗೆ ಖಂಡಿತವಾಗಿ ಕೂಡ ಜಯ ಸಿಗುವುದಕ್ಕೆ ಸಾಧ್ಯತೆ ಇಲ್ಲ. 1 ಕೊರಿಂಥ 16ನೇ ಅಧ್ಯಾಯದಲ್ಲಿ ಒಂದು 13ನೇ ವಾಕ್ಯ ಓದ್ರಿ. 1 Corinthians 16:13. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಅರ್ಥ ಆಗ್ತಿದ್ಯಾ? ವಿಶೇಷವಾಗಿ ಪ್ರಿಯ ವರ್ಷ ನೀವು ಆಲೋಚನೆ ಮಾಡ್ತಿರ್ಬೋದು, ಯಾಕಪ್ಪ ದೇವರೇ ಅವ್ರಿಗೆ ಆಶೀರ್ವಾದ ಇದೆ, ಇವ್ರಿಗೆ ಆಶೀರ್ವಾದ ಇದೆ, ನನಗೆ ಯಾಕೆ ಆಶೀರ್ವಾದ ಇಲ್ಲ, ನನ್ನ ಕುಟುಂಬಕ್ಕೆ ಯಾಕೆ ಆಶೀರ್ವಾದ ಇಲ್ಲ? ಯಾಕಂದ್ರೆ ನೀನು ಆತ್ಮಿಕವಾಗಿ ನಿಂತಿಲ್ಲ, ಅಥವಾ ನಿಲ್ಲುವುದಕ್ಕೆ ಮನಸ್ಸಿಲ್ಲ, ಅದಕ್ಕೆ ನಿಲ್ಲುವುದಕ್ಕೆ ಶಕ್ತಿ ಇಲ್ಲ. ಏನ್ ಬೇಕಾದ್ರೂ ಆಲೋಚನೆ ಮಾಡಿಕೊಡ್ರಿ. ಆದರೆ ನಾವು ನಿಂತಾಗಲೇ ಅಲ್ಲಿ ಆಶೀರ್ವಾದ, ನಿಂತಾಗಲೇ ಅಲ್ಲಿ ಆತ್ಮಿಕವಾದ ಬೆಳವಣಿಗೆ ಮುಂದಕ್ಕೆ ಹೋಗ್ಬೇಕಾದ್ರೆ, ನಿಂತಾಗಲೇ ಅಲ್ಲಿ ಜಯ ಸಿಗಬೇಕಾದ್ರೆ, ಮೊದಲನೇದಾಗಿ ನಾವು ಕಲಿಯುವಂತ ಸತ್ಯತೆ, ಸ್ಟ್ಯಾಂಡ್ ಫರ್ಮ್ ಇನ್ ಗಾಡ್. ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನೇ ನಿಜವಾದಂತ ದೇವರು ಎಂಬುದಾಗಿ ನೀವು ನಂಬಿದ ಮೇಲೆ ಈ ಯೇಸು ಕ್ರಿಸ್ತನಲ್ಲಿ ನಿಲ್ಲುವುದನ್ನ ಕಲಿಬೇಕು. ಓಕೆ, ನಿಲ್ಲಬೇಕು. ಎರಡನೇದಾಗಿ ನಾವು ಆತ್ಮಿಕ ಜೀವಿತದಲ್ಲಿ ಜಯ ಹೊಂದಿ ಮುಂದೆ ಹೋಗಬೇಕಾದ್ರೆ ರೆಸಿಸ್ಟ್ ಡೆವಿಲ್. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಅದನ್ನ ಇನ್ನೂ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಯಾಕಂತಂದ್ರೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅಂತ ಈ ವಿಷಯ ಇದು. ಹೇಗೆ ಅಂತಂದ್ರೆ, ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ. ಅರ್ಥ ಆಯ್ತಾ? ಸಬ್ಮಿಟ್ ಟು ಗಾಡ್ ಅಂಡ್ ರೆಸಿಸ್ಟ್ ಡೆವಿಲ್. ನೋಡ್ರಿ, ಈಗ ಎಷ್ಟೋ ಜನ ಏನ್ ಮಾಡ್ತಾರಂತಂದ್ರೆ, ನೇರವಾಗಿ ನಾವು ಸೈತಾನ ಎದುರಿಸಕ್ಕೆ ಹೋಗ್ತೀವಿ. ಯಾರಿಂದಲೂ ಕೂಡ ಸೈತಾನ ಎದುರಿಸೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ನಮಗಿಂತಲೂ ಅವನು ಎಷ್ಟೋ ಪಾಲು ಶಕ್ತನಾದವನು, ನಮಗಿಂತಲೂ ಅವನು ಎಷ್ಟೋ ಪಾಲು ಬುದ್ಧಿವಂತನು, ನಮಗಿಂತಲೂ ಎಷ್ಟೋ ತರವಾಗಿ ಬೈಬಲ್ ಗೊತ್ತಿರುವಂತವನು ಅವನು. ಅರ್ಥ ಆಗ್ತಿದ್ಯಾ? ಅಂತವನ್ನ ಹೋಗ್ಬಿಟ್ಟು ನೀವೇನು ಅವನು AK-47 ತಗೊಳ್ತಾರೆ, ನೀವು ನಮ್ದು ಇಂಡಿಯನ್ ಗನ್ ತಗೊಂಡೋಗಿ ಇಟ್ಕೊಂಡು ಹೊಡಿತೀರ ಅಂತಂದ್ರೆ ಹಂಗೆ ಕತೆ ನಮ್ದು. ಅರ್ಥ ಆಗ್ತಿದ್ಯಾ? ಹೀ ಈಸ್ ಎಕ್ಸ್ಪರ್ಟ್. ಸೊ ಎರಡನೇದಾಗಿ, ಯಾರು ಕೂಡ ಸೈತನ ಎದುರಿಸಿ ಜಯಿಸೋದಕ್ಕೆ ಸಾಧ್ಯತೆ ಇಲ್ಲ. ಆಗ ಅದೇ ಸಮಯದಲ್ಲಿ ದೇವರ ವಾಕ್ಯ ಏನಂತಂದ್ರೆ, ಸೈತನ ಎದುರಿಸುವಂತದೆ. ಅದೇತಾ ಸೈತನ ಎದುರಿಸಕ್ಕೆ ಹೋಗ್ಬೇಡ, ಬಿಟ್ಬಿಡು ಅವ್ನ ಪಡ್ಕತೆ ಅಲ್ಲ. ಹೌದು, ನಿಜ, ನಿನಗಿಂತಲೂ ಅಥವಾ ಎಷ್ಟೋ ಶಕ್ತನು. ಆದ್ರೆ ಏನ್ ಮಾಡು, ಸೈತನನ್ನ ಎದುರಿಸು. ಹೇಗೆ? ಮೊದಲು ದೇವರಿಗೆ ಒಳಗಾಗು, ಸೈತಾನ ಎದುರಿಸು. ಯಾಕವ್ರು ಬರೋ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ನಾವು ಎದುರಿಸಲೇಬೇಕು ಸೈತಾನನ್ನ, ನಾವು ಜಯಿಸಲೇಬೇಕು ಸೈತಾನನ್ನ. ಹೇಗೆ? ಯಾವ ರೀತಿಯಲ್ಲಿ? ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ. James chapter 4:7-8. Please read. ದೇವರಿಗೆ ಒಳಗಾಗ್ರಿ, ಸೈತಾನನ ಎದುರಿಸ್ರಿ. ನೋಡ್ರ, ಅವನನ್ನು ಬಿಟ್ಟು ಓಡಿ ಹೋಗುವನು, ನಿಂತ್ಕೊಳ್ಳಲ್ಲ ಅವನು. ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಮುಂದಕ್ಕೆ ನೋಡ್ರಿ, ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. 1 ಪೇತ್ರ 5ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ. ದೇವರ ತ್ರಾಣವಾಸಕ್ಕೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಮೇಲೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ
ಹಾ, ನಿಮ್ಮ ಚಿಂತೆಯನ್ನ ಆತನ ಮೇಲೆ ಹಾಕ್ರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಆಗಕ್ಕೆ ನೀವು ತಯಾರಿಲ್ಲ ಅಂತವ್ರೆ, ಅವನ ಹೆಂಗ್ ನಿಮ್ ಬಗ್ಗೆ ಚಿಂತಿಸ್ತಾನೆ? ಆಗ್ರೆ ತಾನೆ. ಯಾಕಂದ್ರೆ ಒಬ್ಬ ಪೇಷಂಟ್ ಒಂದ್ಸಲ ಬೈದಾರೆ ಆತರ ಹಾಸ್ಪಿಟಲ್ ಬಂದು ಕುತ್ಕೊಂಡು, ಏನಪ್ಪ ಏನ್ ಪ್ರಾಬ್ಲಮ್ ಅಂತ. ನಾ ಡಾಕ್ಟರ್, ನೀವು ಡಾಕ್ಟರ್ ಅಂತ. ನಾನೇ ಕೈ ಡಾಕ್ಟರ್, ಏನ್ ಹೇಳು. ಆಮೇಲೆ ಹೋಗಿ ಏನ ಹೇಳಪ್ಪ ಏನಂತಾರೆ, ಇಲ್ಲ ನೀವೇ ಹೇಳ್ರಿ ನಿಮಗೇನಿದೆ ಅಂತ. ನೀವೇ ತಾನೆ ಡಾಕ್ಟ್ರು, ನೀವೇ ಹೇಳ್ರಿ. ನಮ್ ಕಥೆನೂ ಹಂಗಾಗಿದೆ. ನಾವು ಹೇಳಕ್ ರೆಡಿಲ್ಲ ಯೇಸ್ವಾಮಿಗೆ ಹೇಳಕ್ ರೆಡಿಲ್ಲ. ಯೇಸ್ವಾಮಿನೇ ಕ್ವಶನ್ ಮಾಡೋದು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆಗ ಆತನ ನಿಮಗೋಸ್ಕರವಾಗಿ ಚಿಂತಿಸುವತನ ಇದ್ರೆ ನೀವು ನಿಮ್ಮ ಚಿಂತೆ ನಿಮಗೋಸ್ಕರ ಚಿಂತಿಸೋದ್ರ ಅರ್ಥ ನಿಮ್ಮ ಚಿಂತೆಗೆ ಏನು ಪರಿಹಾರ ಕೊಡ್ಬೇಕು ಆತನ ಗೊತ್ತಿದೆ. ಆದ್ರೆ ಮೊದಲು ನೀವು ಚಿಂತೆನ ಹೇಳ್ರಿ, ಪರಿಹಾರ ಆತನ ಕೊಡ್ತಾನೆ. ಅದೇ ಆತ ನಿಮಗೋಸ್ಕರ ಚಿಂತಿಸೋಣ ಅಂತಂದ್ರೆ ಅಯ್ಯೋ ಅವನು ಚಿಂತೆ ಮಾಡ್ತಾ ಕುತ್ಕೊಳ್ಳಲ್ಲ. ಆಯ್ತಾ? ಇಂಗ್ಲಿಷ್ ಚೆನ್ನಾಗಿ ಕೊಡ್ತೀವಿ, ಕಾಸ್ಟ್ ಆಲ್ ಯುವರ್ ಕೇರ್ಸ್ ಅಪಾನ್ ಹಿಮ್, ಹಿ ವಿಲ್ ಕೇರ್ ಫಾರ್ ಯು. ಫಸ್ಟ್ ಯು ಕಾಸ್ಟ್, ದೆನ್ ಯು ವಿಲ್ ಕೇರ್. ಓಕೆ, ನಿನ್ನ ಚಿಂತೆಯನ್ನು ಆತನ ಮೇಲೆ ಹಾಕು, ಆ ಚಿಂತೆಗೆ ಪರಿಹಾರವನ್ನ ಆತನು ಕೊಡ್ತಾನೆ. ಕ್ರಿಸ್ತನಲ್ಲಿ ಪರಿಹಾರ ಇಲ್ದಿರ್ತಕ್ಕಂಥ ಯಾವ ಸಮಸ್ಯೆ ಇಲ್ಲವೇ ಇಲ್ಲ. ಅಯ್ಯೋ ಸಿಸ್ಟರ್, ನಿಮ್ಗೆ ಗೊತ್ತಾ, ನನ್ಗಾದ ಕಷ್ಟ ನಿಮ್ಗೆ ಬಂದ್ಬಿಟ್ಟಿದ್ರೆ ಅದಕ್ಕೆ ಹತ್ರಸ್ ಬಂದಿರ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಾವು ನೋಡುವಂಥದ್ದು ಮತ್ತೆ 8ನೇ ವಾಕ್ಯ ಓದಿಷ್ಟ ಪ್ಲೀಸ್. ಅದರಲ್ಲೇ ಸೈತಾನನು ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಹಾ, ನಿಮ್ಮ ವಿರೋಧಿಯಾಗಿರೋ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಹಾ ನೋಡ್ರಿ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರು ನುಗ್ಗಲಿ ಕಾಯ್ತದೆ. ಇದೆಲ್ಲ ನಿಜಾನೇ. ಆದರೂ ಕೂಡ ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸ್ರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ರು. 1 John chapter 4 verse 4. 1 ಯೋಹಾನ 4:4. ಸಿಕ್ಕದವರು ಬೈಬಲ್ನ ತೆಗಿತಾ ಇರ್ಬೇಕು. ಲೋಕದಲ್ಲಿ ಇರುವಂತ ಸೈತಾನಗಿಂತ ನಿಮ್ಮಲ್ಲಿರುವಂತ ಪರಿಶುದ್ಧಾತ್ಮನು ಹೆಚ್ಚಿನವನು. ಅರ್ಥ ಆಗ್ತಿದ್ಯಾ? ಲೋಕದಲ್ಲಿರುವಂತವನಿಗಿಂತಲೂ ಕೂಡ ನಿಮ್ಮಲ್ಲಿರುವಂತವನು ಹೆಚ್ಚಿನವನು. ಅಂತ ಹೆಚ್ಚಿನವನು ನಮ್ಮಲ್ಲಿ ಇದ್ದಾಗ ನಾವ್ಯಾಕೆ ಲೋಕದವನು ಭಯ ಪಡಬೇಕು? ನಮ್ಮಲ್ಲಿರುವಂತವನು ಲೋಕದವನಿಗಿಂತ ಹೆಚ್ಚಿನವನು. ಯಾವಾಗ ನಾವು ದೇವರಿಗೆ ಒಳಗಾಗ್ತೀವೋ, ಯೇಸು ಹೆಸರನ್ನ ಕೇಳಿದ ತಕ್ಷಣ ಓಡ್ತಾನ ಅವನು. ನಾವು ಯೇಸು ಸ್ವಾಮಿಗೆ ಒಳಗಾಗ್ದೇನೆ ನಾವು ಸೈತಾನ ಎದುರ್ಸಕ್ ಹೋದ್ರೆ, ಅಪೊಸ್ತಲರ 8ನೇ ಅಧ್ಯಾಯ ಹೇಳೋ ರೀತಿ ಪೌಲ ನನಗೆ ಗೊತ್ತಿದೆ, ಯೇಸು ನನಗೆ ಗೊತ್ತಿದೆ, ನೀನು ಯಾರು ಅಂತ ಕೇಳ್ತಾರೆ. ಓಕೆ, ಹಾಗಾದ್ರೆ ಪ್ರಿಯರೇ, ದೇವರಿಗೆ ಒಳಗಾಗ್ರಿ, ಸೈತಾನನ್ನ ಎದುರಿಸ್ರಿ. ಮೊದಲನೇದಾಗಿ ಸ್ಟ್ಯಾಂಡ್ ಫರ್ಮ್ ಇನ್ ದ ಲಾರ್ಡ್. ಎರಡನೇದಾಗಿ ಸಬ್ಮಿಟ್ ಯುವರ್ ಸೆಲ್ಫ್ ಟು ಗಾಡ್ ಅಂಡ್ ರೆಸಿಸ್ಟ್ ಸೇಟನ್, ರೆಸಿಸ್ಟ್ ಡೆವಿಲ್. ಮೂರನೇದಾಗಿ ಇದೇ ವಾಕ್ಯ ಭಾಗದಲ್ಲಿ ನಾವು ನೋಡುವಂತ ಮೂರನೇ ವಿಷಯ, ನಾವು ಸೈತಾನನ ತಂತ್ರೋಪಾಯಗಳನ್ನ ಬಲ್ಲವರಾಗಿರಬೇಕು. ವಾಕ್ಯ ಅದೊಂದೇ ವಾಕ್ಯದಿಂದ ಓದ್ಕೊಂಡಿ. ಮತ್ತೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ, ಸೈತಾನ ತಂತ್ರೋಪಾಯಗಳು, ಗಮನಿಸಿ, ತಂತ್ರೋಪಾಯಗಳನ್ನ ಎದುರಿಸಿ ನಿಲ್ಲುವುದಕ್ಕೆ. ಮುಂದೆ ನೋಡ್ತೀವಿ 12ನೇ ವಾಕ್ಯ, ನಾವು ಹೋರಾಡುವುದು ಮನುಷ್ಯ ಮಾತ್ರರ ಸಂಗಡ ಅಲ್ಲ, ರಾಜ್ಯಗಳ ಮೇಲೆಯೂ ಅಧಿಕಾರದ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ದುರಾತ್ಮ ಸೇನೆ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಆದ್ರಿಂದ ಸೈತಾನನ ತಂತ್ರೋಪಾಯಗಳನ್ನ ನಾವು ಬಲ್ಲವರಾಗಿರಬೇಕು. ಸೈತಾನ ತಂತ್ರೋಪಾಯ ಎಂಬುದಾಗಿ ಹೇಳುವಾಗ ಅರ್ಥ ಮಾಡ್ಕೊಡ್ರಿ, ಸೈತಾನ ನಮ್ಮ ವಿರುದ್ಧವಾಗಿ ಫೈಟ್ ಮಾಡುವಂತ 1% ಯಾವ ತರ ಗೊತ್ತಾ? ಡೈರೆಕ್ಟ್ ಆಗಿ ಫೈಟ್ ಮಾಡುವಂಥದ್ದು 1%. ಏನೋ ನಾವೇನು ಇಮೇಜ್ ಮಾಡ್ತೀವಿ, ಕರ್ರೆಗೆ ಕೊಂಬಿಟ್ಕೊಂಡು ಬಂದ್ಬಿಟ್ಟು, ಅಂದ್ರೆ ಸೈತಾನ್ ನೇರವಾಗಿ ಅಟ್ಯಾಕ್ ಮಾಡುವಂಥದ್ದು ಇಟ್ ಇಸ್ ಜಸ್ಟ್ 1% ಅಷ್ಟೇ. ಯೋಬನನ್ನ ಅಟ್ಯಾಕ್ ಮಾಡಿದ ರೀತಿಯಲ್ಲಿ, ಆದರೆ ಕ್ರಿಸ್ತರನ್ನ ಅಟ್ಯಾಕ್ ಮಾಡಿದಂಥ ರೀತಿಯಲ್ಲಿ ಸೈತಾನ 99% ಅಟ್ಯಾಕ್ ಮಾಡುವಂಥದ್ದು ಹೇಗೆ ಗೊತ್ತಾ? ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈಗ ಮನೆಯಲ್ಲಿ ಈಗ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಅವ್ರ ಮೇಲೆ ಏನೋ ಪ್ರಾಬ್ಲಮ್ ತರ್ಬೇಕಾದ್ರೆ ಯಾರೋ ಒಬ್ಬರಲ್ಲಿ ಚೂ ಬಿಡ್ತಾನೆ, ಅದಾಗ್ನಿಲ್ವಾ ಕಡೆಗೆ ಮಗನ್ನ ಚೂ ಬಿಡ್ತಾನೆ ಹೆಂಡತಿ ವಿರುದ್ಧವಾಗಿ, ಮಗನ ಕೈಲಿ ಕಡೆಗೆ ಮಗಳನ್ನ ಬಿಡ್ತಾನೆ.
ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಹೊಡೆದು ಕಡೆಗೆ ಫ್ಯಾಮಿಲಿಯನ್ನು ಚಿತ್ರ ಮಾಡ್ತಾನೆ. ಓಕೆ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿ ಸೈತಾನನು ನಿಮ್ಮ ತಂದೆ. ಸೈತಾನನು ನಿಮ್ಮ ತಂದೆ. ಆಮೇಲೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಆಮೇಲೆ ಕಂಡಿ ಮಾಡಿ. ಅವನು ಆದಿಯಿಂದಲೂ ಅವನು ಯಾರಾಗಿದ್ದಾನೆ? ಅವನು ಕೊಲೆಗಾರನಾಗಿದ್ದಾನೆ. ಅಂದ್ರೆ ಏನಂತ? ಅವನು ಕೆಡಿಸುವಂಥದ್ದು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಉಂಟು ಮಾಡುವಂಥದ್ದೇ ಸೈತಾನ ಕಾರ್ಯ. ಆಮೇಲೆ ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಆಮೇಲೆ ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನ ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಮತ್ತೊಂದು ಕಡೆ ನಾವು ನೋಡ್ತೇವೆ, ನೀವು ಸೈತಾನ ತಂತ್ರೋಪಾಯಗಳನ್ನು ಅರಿಯದವರಲ್ಲವಲ್ಲ. ಆದ್ರೆ ನೀವು ಸೈತಾನನ ತಂತ್ರೋಪಾಯಗಳನ್ನು ಅರಿತಂತ ವ್ಯಕ್ತಿಗಳಾಗಿದ್ದೀರಲ್ಲ. ಇದೇ 8ನೇ ಅಧ್ಯಾಯ 31-32 ವಾಕ್ಯ ನೋಡ್ರಿ. ಸತ್ಯವನ್ನ ಕಂಡುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಯಾಕಂದ್ರೆ ಸತ್ಯ ದೇವರಿಂದ ಬರುವಂತದ್ದು, ಸುಳ್ಳು ಸೈತಾನದಿಂದ ಬರುವಂತದ್ದು. ಅದರಿಂದ ಯಾವುದೇ ವ್ಯಕ್ತಿ ಆಗಿರ್ಲಿ, ನಾವು ಸುಳ್ಳು ಹೇಳ್ಬೇಕಾದ್ರೆ ನಾವು ಸೈತಾನ ಶಿಷ್ಯರಾಗಿದ್ದೀವಿ, ಸೈತಾನ ಗುಲಾಮರಾಗಿದ್ದೇವೆ ಹೊರತು ಯೇಸುವಿನ ಮಕ್ಕಳಲ್ಲ. ಯೇಸುವಿನ ಮಕ್ಕಳಲ್ಲ. ಯೇಸುವಿನ ಮಕ್ಕಳು ಅಂತ ಹೇಳ್ಕೊಂಡು ನಾವು ಸುಳ್ಳಾಡಿದ್ರೆ ನಾವು ಯಾರಿಗೆ ಅಧೀನರಾಗಿದ್ದೇವೆ? ನಾವು ಸೈತಾನಿಗೆ ಅಧೀನರಾಗಿದ್ದೇವೆ ಹೊರತು ಕ್ರಿಸ್ತನಿಗೆ ಅಲ್ಲ. ಪ್ರಿಯರೇ, ವಿಶೇಷವಾಗಿ ಎಷ್ಟೋ ಸಲ ನಾವೇನ್ ಮಾಡ್ತೇವೆ, ಈಗ ಗಂಡ ಹೆಂಡತಿ ಮತ್ತೆ ದೊಡ್ಡ ಫೈಟಿಂಗ್ ಆಗ್ತಿರ್ತದೆ, ಬೇರೆ ಸಹೋದರ ಮಧ್ಯದಲ್ಲಿ. ಆದ್ರೆ ಎಷ್ಟೋ ಸಲ ಇದರ ಹಿಂದೆ ಇರುವಂತ ಸೈತಾನನ ನಾವು ಬಿಟ್ಬಿಡ್ತೀವಿ. ಸೈತಾನ ನಾವು ಬಿಟ್ಬಿಟ್ಟು ನಿನ್ನಿಂದ ಹಿಂಗಾಯ್ತು ಗಂಡ ಹೆಂಡತಿ ಫೈಟಿಂಗ್ ಆಡೋದು, ಅಣ್ಣ ತಮ್ಮ ಫೈಟಿಂಗ್ ಆಡೋದು, ಅಕ್ಕ ತಂಗಿರ ಫೈಟಿಂಗ್ ಆಡೋದು, ಈ ರೀತಿಯಾಗಿ ಸಭೆಯಲ್ಲಿ ಅನೇಕವಂತ ಗೊಂದಲ ಉಂಟು ಮಾಡುವುದು ನಾವು ಈ ರೀತಿ ಮಾಡ್ತಾ ಇದೀವಿ ಹೊರತು ನಾವು ಇದರ ಹಿಂದೆ ಸೈತಾನ ಕಾರ್ಯ ಇದೆ ಎಂಬುದನ್ನು ನಾವು ಆಲೋಚನೆ ಮಾಡೋದಿಲ್ಲ. ಆದ್ರೆ ಇವರ ಹಿಂದೆ ಸ್ವಲ್ಪ ನಾವು ನಿಂತು ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಇದ್ರ ಹಿಂದೆ ಸೈತಾನ ಕಾರ್ಯ ಇದೆ. ಆದ್ರಿಂದ ನಾವು ಸೈತಾನನ ಗುರುತಿಸ್ಬೇಕು. ಸೈತಾನನ ಮೊದಲು ನಾವು ದೇವರ ಒಳಗಾಗಿ ಎದುರಿಸ್ಬೇಕು ಹೊರತು ನಾವೇ ಕಿತ್ತಾಡ್ಕೊಳ್ಳೋದಲ್ಲ, ನಾವೇ ಫೈಟಿಂಗ್ ಮಾಡ್ಕೊಂಡು ಕುಟುಂಬನ ಹೊಡೆಯೋದಲ್ಲ. ಇವತ್ತು ಅದರ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ಒಡೆದು ಹೋಗ್ತಾ ಇದೆ, ಎಷ್ಟೋ ಸಭೆಗಳು ಹಾಳಾಗ್ತಾ ಇದೆ. ಯಾಕಂತಂದ್ರೆ ಇವತ್ತು ನಾವು ಸೈತಾನನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ, ಅವನ ಕುರಿತಾಗಿ ಆಲೋಚನೆ ಮಾಡ್ತಲ್ಲ. ಪ್ರಿಯರೇ, ಪ್ರಾಬ್ಲಮ್ ಏನಂತಾರೆ, ಕೆಲವು ಪಂಗಡಗಳು ಪ್ರತಿಯೊಂದಕ್ಕೂ ಸೈತಾನ ಅಂತ ಯೇಸುವನ್ನೇ ಬಿಟ್ಬಿಡ್ತಾರ. ಅವರು ಮಾತಾಡಿದ್ರೆ ಸೈತಾನ ಅಮ್ಮ ಊಟ, ಸೈತಾನ ಇಮ್ಮ ಊಟ ಅಂತ ಎಲ್ಲದಕ್ಕೂ ಸೈತಾನ ಅಮ್ಮ ಊಟ. ಆಗ ಯೇಸುವನ್ನೇ ಆಲೋಚನೆ ಬರಲ್ಲ ಅವ್ರಿಗೆ. ಆದ್ರೆ ಇನ್ನೊಂದು ಕಡೆ ಇನ್ನೊಂದು ಗುಂಪು ಏನಂತಂದ್ರೆ ಸೈತಾನ ಇಲ್ವೇನೋ ಎನ್ನುವಂತ ರೀತಿ ವರ್ತಿಸ್ತೀವಿ. ದೇರ್ ಇಸ್ ನಾಟ್ ಡೆವಿಲ್, ದೇರ್ ಇಸ್ ನಾಟ್ ಡೆಮನ್ ಅನ್ನೋ ಭಾವನೆಯಲ್ಲಿ ನಾವು ಹೋಗ್ತೀವಿ. ಆದ್ರೆ ಇದ್ದೇ ಇದ್ದಾನೆ. ನಾವು ಒಪ್ಕೊಂಡದೆ ಹೋದ್ರು ಕೂಡ ಇವತ್ತು ಸೈತಾನ ಕಾರ್ಯಗಳು ಇದ್ದೇ ಇವೆ. ಇವುಗಳನ್ನ ನಾವು ಗುರುತಿಸ್ಬೇಕು, ಇವುಗಳನ್ನ ಮೊದಲು ಸೈತಾನನ ನಾವು ಓಡಿಸ್ಬೇಕು. ಇಲ್ಲದೆ ಹೋದ್ರೆ ಕುಟುಂಬಗಳು ಛಿದ್ರವಾಗ್ತವೆ. ಪ್ರಿಯರೇ, ನೋಡ್ರಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಇಬ್ರು ಚೆನ್ನಾಗಿದ್ರು, ಆದಾಮ ಇಬ್ರು ಕೂಡ ಚೆನ್ನಾಗಿದ್ರು. ಆದ್ರೆ ಒಂದು ದಿನ ಬಂತು, ಅವರಿಬ್ಬರು ಒಬ್ರಿಗೊಬ್ರು ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು. ಇವನಿಂದ ಆಯ್ತು ಎಂಬುದಾಗಿ, ನೀನು ಕೊಟ್ಟಿಯಲ್ಲ ಇವಳಿಂದ ನನಗೆ ಹಿಂಗಾಯ್ತು ಎಂಬುದಾಗಿ ಹೆಂಡತಿ ಮೇಲೆ ಕಂಪ್ಲೇಂಟ್ ಮಾಡ್ದ. ಅದಕ್ಕೂ ಮುಂಚೆ ಈಗ ಸರಿ, ಇದು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ ಅಂದ. ಆದ್ರೆ ಯಾವಾಗ ಪಾಪ ಮಾಡಿದ್ನ ಇವಳಿಂದಲೇ ಹೆಂಗಾಯ್ತು ಅಂದ. ಆಯ್ತಾ? ಸೊ ಅವ್ರಿಬ್ಬರು ಇದು ಜೊತೆಲಾಗಿದ್ದಾರೆ, ದೇವರು ಕೂಡಿಸಿದ್ದು ಎಂಬುದಾಗಿ ಹೇಳ್ದ. ಕಡೆಗೆ ತೋಟದಲ್ಲೆಲ್ಲ ಓಡಿದ್ರು ಇಬ್ರುವೆ. ಯಾಕೆ ಇದನ್ನೆಲ್ಲ ನೋಡುವಾಗ ಬಹುಶಃ ನಮ್ಗನ್ಸುತ್ತೆ, ಹೌದು ಸೈತಾನ ಮಾಡ್ದ ಸರಿ, ನೀವೇನ್ ಮಾಡಿದ್ರೆ? ಯಾಕೆ ಇವರು ಸೈತಾನ ಗುರುತಿಸಿಲ್ಲ? ನೀವು ಹೋಗಿ ಈಗ ಒಂದ್ ವೇಳೆ ನೇರವಾಗಿ ಸೈತಾನ ಕೇಳ್ರಿ, ಸೈತಾನ ಯಾಕೆ ಅವ್ರ ಪಡೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ದಾರೆ, ಯಾಕೆ ಹೋಗಿ ನೀನು ಹಾಳು ಮಾಡ ಅಂತಂದ್ರೆ ಸೈತಾನ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಯೋಚನೆ ಮಾಡಿದ್ರೆ ಯಾವತ್ತಾದ್ರೆ ಏನ್ ಆಸೆ ಕೊಡ್ಬೋದು. ಒಂದ್ ವೇಳೆ ನೀವು ನೇರವಾಗಿ ಹೋಗಿ ಸೈತಾನ ಯಾಕಿಂತ ಕೆಲಸ ಮಾಡದೆ ಅಂತ ಕೇಳಿದ್ರೆ ಅವನೇನು ಗೊತ್ತಾ? ಅಪ್ಪ, ನಾನೇನು ಮಾಡಿಲ್ಲ, ದೇವರವ್ರಿಗೆ ಹೇಳಿದ್ದೇನೋ ಈ ಮರದ ಹಣ್ಣನ್ನ ತಿನ್ನಬಾರ್ದು ಅಂತ. ನಾನೇನ್ ಮಾಡಿದೆ, ಆ ಈಯನ ಕಡೆ ಎತ್ಬಿಟ್ಟು ಯಾವ ಅಂತ ಸೇರಿಸಿದೆ ಅಷ್ಟೇ. ಯಾವ ಮರದ ಹಣ್ಣನ್ನು ತಿನ್ನಬಹುದು, ಒಂದೇ ಪದ ಕಡೆ ನಾನು ಸೇರಿಸಿದ್ದು, ಈಯನ ಕಡೆ ಯಾವ ಹಾಕದ ಅಷ್ಟೇ. ಅದಕ್ಕೆ ಅವ್ರವ್ರ ಕಿತ್ತಾಕೊಟ್ರೆ ನಾನೇನ್ ಮಾಡ್ಲಿ? ಇದೇ ಸೈತನ ಕೂಡ ಉತ್ತರ.
ನಾನೇನ್ ಮಾಡಿದೆ, ನಾನು ಬರೀ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಕಿತ್ತಾಡ್ತಾ ಇದ್ರ. ಇವತ್ತು ಸಭೆಗಳಲ್ಲಿ ಇದೇ ಪ್ರಾಬ್ಲಮ್, ಕುಟುಂಬದಲ್ಲಿ ಇದೇ ಪ್ರಾಬ್ಲಮ್. ಸೈತಾನ ತಂತ್ರೋಪಾಯಗಳನ್ನ ನಾವು ಬಲ್ಲವರಾಗಿರ್ಬೇಕು. ಪ್ರಾರ್ಥನೆ ಮಾಡ್ರಿ, ವಾಕ್ಯವನ್ನ ಗಮನಿಸ್ರಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ದೇವರು ಕೂಡಿಸಿದ್ದನ್ನ ಮನುಷ್ಯರು ಆಗಲಿಸಬಾರದು. ವಾಕ್ಯ ಇದೆ ಅಲ್ವಾ? ಹಾಗಾಗಿ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಡೈವರ್ಸ್ ಯೋಚನೆ ಬಂದ್ರೆ ಇದು ದೇವರಿಗೆ ಬಂದಿದ್ದ, ಸೈತಾನ ಬಂದಿದ್ದ? ದೇವರು ಕೂಡಿಸಿದ ಆದ್ಮೇಲೆ ಬೋಲಾಯ್ತು ಅಲ್ವಾ? ಆದ್ರೆ ಸೆಪರೇಟ್ ಆಗ್ಬೇಕು ಅಂತಕ್ಕಂಥ ಯೋಚನೆ ಬಂದ್ರೆ ಡೆಫಿನೆಟ್ ಆಗಿ 100% ಅದು ಸೈತಾನ ಯೋಚನೆ. ಅದನ್ನ ಯಾಕೆ ನೀವು ಯೋಚನೆ ಮಾಡ್ತಾರಲ್ಲ? ಅದನ್ನ ಬಿಟ್ಟು ಆ ಲಾಯರ್ ನೋಡು, ಈ ಲಾಯರ್ ನೋಡು, ಆ ಕೋರ್ಟ್ಗೆ ಹೋಗು. ಅರ್ಥ ಆಗ್ತಿದ್ಯಾ? ವಾಕ್ಯನೇ ಪ್ರಿಯರೇ. ಇವತ್ತು ನಮ್ಮ ಕುಟುಂಬಗಳು ಕಟ್ಟಲ್ಪಡಬೇಕು, ಇವತ್ತು ನಮ್ಮ ಸಭೆಗಳು ಕಟ್ಟಲ್ಪಡಬೇಕು. ನಾವು ಸೈತಾನೇ ಗುಲಾಮರಲ್ಲ, ನಾವು ಕ್ರಿಸ್ತನಿಗೆ ಗುಲಾಮರು. ಪ್ರಿಯರೇ, ಈ ಆತ್ಮೀಕ ಜೀವಿತದಲ್ಲಿ, ಆತ್ಮೀಕ ಹೋರಾಟದಲ್ಲಿ ಇಲ್ಲಿ ಯಾರು ಕೂಡ ಪ್ರೇಕ್ಷಕರಲ್ಲ. ಅರ್ಥ ಮಾಡ್ಕೊಡಿ. ದರ್ ಇಸ್ ನೋ ಸ್ಪೆಕ್ಟೇಟರ್ಸ್, ವಿ ಆರ್ ಆಲ್ ಪಾರ್ಟಿಸಿಪೆಂಟ್ಸ್. ಸ್ಪೆಕ್ಟೇಟರ್ಸ್ ಅಂತಂದ್ರೆ ಕ್ರಿಕೆಟ್ ಆಡ್ಬೇಕಾದ್ರೆ ಅವ್ರು 100 ಜನ ಆಡ್ತಾ ಇರ್ತಾರೆ, ಇವನು ಸ್ಟೇಡಿಯಂ ಕುತ್ಕೊಂಡು ಹೇಳ್ತದೆ, ಅವ್ನು ಹೊಡಿಬೇಕಾಯ್ತು ಸಿಕ್ಸರ್, ಅವನು ಈ ತರ ಸ್ಪಿನ್ ಮಾಡ್ಬೇಕಾಯ್ತು, ಈ ತರ ಫಾಸ್ಟ್ ಆಗ್ಬೇಕಾಯ್ತು ಅಂತ ಇವನ್ ಕೈಲಿ ಬಾಲ್ ಕೊಟ್ಟು ಬೋಲ್ ಮಾಡಿ ಹಾಕ್ತಾರೆ, ಬಾಲ್ ಹಿಡಿಯ ಗೊತ್ತಾಗಲ್ಲ ಅವನಿಗೆ. ಆದ್ರೆ ಸ್ಟೇಡಿಯಂ ಕುತ್ಕೊಂಡು ಹೊಡಿತಾ ಇರ್ತಾನೆ, ಅವನು ಹಂಗ್ ಮಾಡ್ಬೇಕಾಯ್ತು, ಹಿಂಗ್ ಮಾಡ್ಬೇಕಾಯ್ತು, ಅವ್ನು ಕ್ಯಾಚ್ ಮಿಸ್ ಮಾಡ್ಬಿಟ್ಟ, ಹಿಂಗ್ ಮಾಡ್ಬಿಟ್ಟ ಅಂತ. ಅರ್ಥ ಆಗ್ತದ್ಯಾ? ಇದು ಕ್ರಿಕೆಟ್ ಆಟ ಅಲ್ಲ. ಇದು ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್, ವಿ ಆರ್ ಆಲ್ ಪಾರ್ಟಿಸಿಪೆಂಟ್ಸ್. ನಾವು ರಣರಂಗದಲ್ಲಿದ್ದೇವೆ. ಈ ಲೋಕ ರಣರಂಗ. ಈ ರಣರಂಗದಲ್ಲಿ ಈ 25ನೇ ವರ್ಷದಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನ ಸೈನಿಕರು ಅಂತಕ್ಕಂಥ ಮರಿಬಾರ್ದು. ನಾವು ಆಲ್ ದ ಸೋಲ್ಜರ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹೋರಾಟ ಇದೆ, ಲೋಕದಲ್ಲಿ ಸಂಕಟ ಇದೆ, ಆದರೆ ನಮಗೆ ಜಯ ಇದೆ. ಕ್ರಿಸ್ತನ ಜಯವನ್ನು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ನಾವು ಸೈತಾನನ ತಂತ್ರೋಪಾಯಗಳನ್ನ ಬಲ್ಲವರಾಗಿರ್ಬೇಕು. ಮೊದಲನೇದಾಗಿ ಸ್ಟ್ಯಾಂಡ್ ಫರ್ಮ್ ಇನ್ ಫೈತ್, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಎರಡನೇದಾಗಿ ಸಬ್ಮಿಟ್ ಟು ಗಾಡ್ ಅಂಡ್ ರೆಸಿಸ್ಟ್. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಬರೀ ಡೈರೆಕ್ಟ್ ಆಗಿ ಸೈತಾನ ಎದುರಿಸಿ ಅಂತ ಹೇಳ್ಕೊಬೇಡಿ. ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸಿ. ಆಮೇಲೆ ತಂತ್ರೋಪಾಯಗಳನ್ನ ನೀವು ಬಲ್ಲವರಾಗಿರ್ಬೇಕು ಅಲ್ಲ? ಸೈತನ ತಂತ್ರೋಪಾಯಗಳನ್ನ ಬಲ್ಲವರಾಗಿರ್ಬೇಕು. ನಾಲ್ಕನೇದಾಗಿ ಅಲ್ಲಿ ಒಂದು ಪದ ನೋಡ್ತೀವಿ ನೋಡ್ರಿ, ಆ ಎಫೆಸ್ ಪತ್ರಿಕೆ 6ನೇ ಅಧ್ಯಾಯದಲ್ಲಿ. ಮತ್ತೆ ತಿರುಗಿ ಹೋದ 13ನೇ ವಾಕ್ಯದಿಂದ 11ರಿಂದ ಓದಿ. 6:11. ಯಾವ ಆಯುಧ? ಸರ್ವಾಯುಧ. ಮತ್ತೆ ಮುಂದೆ ಇನ್ನೊಂದ್ಸಲ ಅದನ್ನೇ ರಿಪೀಟ್ ಮಾಡ್ತೀವಿ. ದೇವರ ಸರ್ವಾಯುಧಗಳು ಯಾವ್ದು ಅಂತಂದ್ರೆ 13ನೇ ವಾಕ್ಯ ಸರ್ವಾಯುಧಗಳು ತೆಗೆದುಕೊಡ್ರಿ ಅಂತ. ಆದ್ರೆ ಆಲ್ ಆರ್ಮರ್ಸ್ ಆಫ್ ಗಾಡ್, ದೇವರು ಕೊಡುವಂತ ಎಲ್ಲಾ ಆಯುಧ ಸರ್ವಾಯುಧ ಅಂತಂದ್ರೆ ಎಲ್ಲಾ ಆಯುಧ. ಎಷ್ಟು ಆಯುಧ ಲೆಕ್ಕ ಹಾಕಿದಿರಾ ಇದರಲ್ಲಿ? 9 ಅಂತ. ಎಷ್ಟು ಆಯುಧಗಳಿದೆ ಅಲ್ಲಿ? ಓಕೆ, ಆಮೇಲೆ ಲೆಕ್ಕ ಹಾಕೊಡ್ರಿ. 5+1, 5+1 ಅರ್ಥ ಆಯ್ತಾ? 6 ಇದೆ. 5 ಯಾವ್ದಕ್ಕೆ ಅಂತಂದ್ರೆ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ. 1 ಯಾವ್ದಕ್ಕೆ ಅಂತಂದ್ರೆ ಹೊರೆಯಕ್ಕೆ. ಯಾವುದು? ಖಡ್ಗ. ಸೊ 5 ವೆಪನ್ಸ್ ಆರ್ ಫಾರ್ ಡಿಫೆನ್ಸ್, 1 ವೆಪನ್ ಫಾರ್ ಅಫೆನ್ಸ್, ಅಟ್ಯಾಕ್ ಮಾಡೋದಕ್ಕೆ. ಒಟ್ಟು 6 ಬಗ್ಗೆ ಅದು ಡಿಸ್ಕ್ರಿಪ್ಷನ್ ನಾವು ನೋಡ್ತೀವಿ. ಯಾಕೆ ಅದು ಮುಖ್ಯ ಅಂತಂದ್ರೆ ಎಷ್ಟೋ ಜನ ಲಾಟರಿ ಟಿಕೆಟ್ ಹಾಕ್ತಾರೆ. ಏನೋ ಚೂಸ್ ಮಾಡ್ಕೊಳ್ಳೋದು ಇವರೇ. ವಾಕ್ಯ ಸರ್ವ ಆಯುಧಗಳನ್ನ ಒಂಥರ ಇವರೇ ಚಾಯ್ಸ್ ಮಾಡ್ಕೊಳ್ಳೋದು. ನಂಗೆ ಇದು ಸಾಕು, ಏನು ನನಗೆ ಪ್ರೇಯರ್ ಮೀಟಿಂಗ್ ಸಾಕು ಅಷ್ಟೇ, ಮಿಕ್ಕಿದ ಯಾವುದು ಬೇಡ. ನನಗೆ ರೊಟ್ಟಿ ಪಾತ್ರೆ ಸಾಕು, ಮಿಕ್ಕಿದ ಯಾವುದು ಬೇಡ. ನನಗೆ ವಾಕ್ಯ ಬೇಕಪ್ಪ, ಆದ್ರೆ ಪ್ರಾರ್ಥನೆ ಕೊಟ್ಟಕ್ಕಲ್ಲ ಬರಲ್ಲ. ವಾಕ್ಯಕ್ಕೆ ಬರ್ತೇನೆ, ಅದು ಆರಾಧನೆಗಿರಲ್ಲ. ಅಂದ್ರೆ ನಿಮ್ಗೆ ಈ ತರ ಚೂಸ್ ಮಾಡ್ಕೊ ಅಧಿಕಾರ ಕೊಟ್ಟವ್ರು ಯಾರು? ಹೂ ಹ್ಯಾಸ್ ಗಿವನ್ ದ ಅಥಾರಿಟಿ? ವಾಕ್ಯ ನೋಡ್ತೀವಿ, ಸರ್ವಾಯುಧಗಳು.
ಆಲ್ ಎಲ್ಲ ಇರಬೇಕು, ಎಲ್ಲ ಇರಬೇಕು. ಇಟ್ಸ್ ಎ ಪ್ಯಾಕೇಜ್. ಎಲ್ಲವನ್ನು ಕೂಡ ದೇವರನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯುದ್ಧಕ್ಕೆ ಹೋಗುವಂಥವನು ಎಲ್ಲವನ್ನು ಕೂಡ ಧರಿಸಿ ಹೋಗ್ಬೇಕೆ ಹೊರತು ಇವನು ಇಷ್ಟ ಬಂದದನ್ನ ಚಾಯ್ಸ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೋಗುವಂಥವನಲ್ಲ. ಯಾಕಂದ್ರೆ ರಣರಂಗಕ್ಕೆ ಹೋಗುವಂಥವನಿಗೆ ಯಾವ್ದು ಬೇಕೋ ಎಲ್ಲನೂ ಕೂಡ ಪ್ಯಾಕೇಜ್ ಇದೆ. ಆ ಇಡೀ ಪ್ಯಾಕೇಜ್ನ ತಗೊಂಡು ಹೋಗು. ಸೈತನ ವಿರುದ್ಧವಾಗಿ ಎದುರಿಸಬೇಕಾದ್ರೆ ಎಂಟೈರ್ ಪ್ಯಾಕೇಜ್ ನಮಗೆ ಕೊಟ್ಟಿದ್ದಾನೆ. ಆ ಎಂಟೈರ್ ಪ್ಯಾಕೇಜ್ ನಮ್ಮ ಜೊತೆ ಇರಬೇಕು. ಆದ್ದರಿಂದ ಆರಾಧನೆಗೆ ಪ್ರಾಮುಖ್ಯತೆ ಕೊಡಬೇಕು, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಬೇಕು, ಸಭೆಯ ಅನ್ಯೋನ್ಯತೆಗೆ ಪ್ರಾರ್ಥನೆ ಕೊಡಬೇಕು, ಸುವಾರ್ಥ ಸೇವೆಗೆ ಪ್ರಾಮುಖ್ಯತೆ ಕೊಡಲೇಬೇಕು. ಯು ಕೆನಾಟ್ ಚೂಸ್, ಯು ಹ್ಯಾವ್ ನೋ ರೈಟ್ ಟು ಚೂಸ್. ಮತ್ತು ಈಗ ಕೊನೆಯದಾಗಿ ಮತ್ತೊಂದು ಸಂಗತಿ ನೋಡುವಂಥ 5ನೇ ಸಂಗತಿ, ವಚನ 18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪ್ರಾರ್ಥನೆ, ಪ್ರೇಯರ್ 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 ಲೈಫ್. ಪೌಲ್ ಹೇಳ್ತಾರೆ, ನನಗೋಸ್ಕರವಾಗಿ ಕೂಡ ಪ್ರಾರ್ಥನೆ ಮಾಡಿರಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರಿಯರೇ, ದಯವಿಟ್ಟು ಈ ನೂತನ ವರ್ಷದಲ್ಲಿ ಈ 5 ಸಂಗತಿಗಳನ್ನು ಮೆಲುಕಾಕ್ರಿ. ಸ್ಟ್ಯಾಂಡಿಂಗ್ ಇನ್ ದ ಲಾರ್ಡ್. ಕ್ರಿಸ್ತನಲ್ಲಿ ನೀವು ದೃಢವಾಗಿ ನಿಂತಿದ್ದೀರಾ? ಒಂದು ವೇಳೆ ನಿಂತಿಲ್ಲ ಅಂತಂದರೆ ಇವತ್ತೊಂದು ತೀರ್ಮಾನ ಮಾಡಿಕೊಡ್ರಿ. ಲಾರ್ಡ್, ಫ್ರಮ್ ಟುಡೇ ಐ ವಿಲ್ ಸ್ಟ್ಯಾಂಡ್. ಎರಡನೇದಾಗಿ, ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ. ಒಂದು ವೇಳೆ ಇಲ್ಲಿ ತನಕ 24ನೇ ಇಸ್ವಿಯಲ್ಲಿ ಒಂದು ವೇಳೆ ಸೋಲುಗಳಾಗಿರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರ್ಬೋದು, ಅವಮಾನಗಳಾಗಿರ್ಬೋದು, ಚಿಂತೆ ಇಲ್ಲ. ಆದರೆ 25ನೇ ವರ್ಷದಲ್ಲಿ ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ, ಜಯ ನಿಶ್ಚಯ. ಮೂರನೇದಾಗಿ, ಒಂದು ವೇಳೆ ನೀವು ಸೈತಾನ ತಂತ್ರೋಪಾಯಗಳನ್ನು ಅರಿಯದೆ ನೀವು ಎಲ್ಲೋದ್ ಕಡೆ ತಪ್ಪಿರ್ಬೋದು, ಇವತ್ತು ದೇವರಾತ್ಮ ಎಚ್ಚರಿಸುವಂತವನಾಗಿದ್ದಾನೆ. ಈ ವರ್ಷದವರೆಗೂ ಸೈತಾನ ತಂತ್ರೋಪಾಯಗಳನ್ನು ಅರಿತವರಾಗಿ ಯುದ್ಧಕ್ಕೆ ಹೋಗ್ರಿ. ಇಲ್ಲಿಯ ತನಕ ಒಂದು ವೇಳೆ ನೀವು ಲಾಟ್ರಿ ಹಾಕಿರ್ಬೋದು, ಏನೋ ಆ ಆಯುಧ ಸಾಕು ಈ ಆಯುಧ ಸಾಕು ಅಂತ. ಇವತ್ತಿನಿಂದ ದೇವರೇ ನೀನು ಕೊಟ್ಟಿರುವಂತಹ ಸರ್ವಾಯುಧಗಳನ್ನು ನಾನು ಧರಿಸಿಕೊಡುತ್ತೇನೆ ಎಂಬುದಾಗಿ ಒಪ್ಪಿಸ್ಕೊಡ್ರಿ. ಒಂದು ವೇಳೆ ಇಲ್ಲಿ ತನಕ ನೀವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಸಮಯ ಕಳೆದಿರ್ಬೋದು, ಇವತ್ತು ದೇವರಾತ್ಮ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಒಪ್ಪಿಸ್ಕೊಡ್ರಿ. ಈ 5 ವಿಷಯಗಳು ನಮ್ಮ ಜೀವಿತದಲ್ಲಿರುವಾಗ ಖಂಡಿತ ಕರ್ತನು ವಿಶೇಷವಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1-4 ವಾಕ್ಯ ದಯವಿಟ್ಟು ಓದ್ರಿ. ಜಾನ್ ಚಾಪ್ಟರ್ 9 ವರ್ಸ್. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೋ ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಓಕೆ, ನನ್ನನ್ನು ಕಳುಹಿಸಿದ ಈಗ ಗಮನಿಸಿ, ನನ್ನನ್ನು ಕಳಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ಮಾಡಿಸ್ಬೇಕು. ಆಮೇಲೆ ರಾತ್ರಿ ಬರ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲ್ಲ. ನೋಡ್ರಿ, ಸ್ವಲ್ಪ ಆಲೋಚನೆ ಮಾಡ್ಕೊ ಬನ್ನಿ ಆ ವಾಕ್ಯವನ್ನ. ಹೋಗ್ತಾ ಇರ್ತಾರೆ, ಹೋಗ್ಬೇಕಾದ್ರೆ ಒಬ್ಬ ಹುಟ್ಟು ಕೂಡ ಸಿಗ್ತಾನೆ. ಓಕೆ, ಆಗ ಶಿಷ್ಯರು ಯೇಸುಸ್ವಾಮಿನ ಕೇಳ್ತಾರೆ, ಯೇಸುಸ್ವಾಮಿ, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ದು? ಇವನು ಮಾಡಿದ ಪಾಪದಿಂದ ಹುಟ್ಟಿದ್ನೋ ಅಥವಾ ಇವರಪ್ಪ ಮಾಡಿದ ಪಾಪದಿಂದ ಹುಟ್ಟುಕುರುಡನಾಗಿ ಹುಟ್ಟಿದ್ನೋ? ಯೇಸುಸ್ವಾಮಿ ಕೊಡುವಂತ ಉತ್ತರ ಏನಾಗಿದೆ? ಇವನೋ ಪಾಪ ಮಾಡಲಿಲ್ಲ. ಯಾಕಂದ್ರೆ ಎಲ್ಲರೂ ಪಾಪಿಗಳೇ, ಅದಲ್ಲೇನು ನೋಡೋದೇನಿಲ್ಲ ಅಲ್ಲಿ. ಇವನೋ ಪಾಪ ಮಾಡಲಿಲ್ಲ, ಇವರ ಅಪ್ಪ ಅಮ್ಮ ಮಾಡೋ ಪಾಪದ ಕೂಡ ಇವನು ಹುಟ್ಟುಕುರುಡನಾಗಿ ಹುಟ್ಟಿಲ್ಲ. ಆದ್ರೆ ದೇವರ ಕ್ರಿಯೆಗಳು ಇವನಲ್ಲಿ ಕಾಡು ಬರುವ ಹಾಗೆ ಈ ರೀತಿ ಆಯ್ತು ಎಂಬುದಾಗಿ ಹೇಳ್ತಾರೆ. ಆದ್ರೆ ಮುಂದೆ ನೋಡ್ರಿ, ಅದೇ 4ನೇ ವಾಕ್ಯ ಬರುವಾಗ ಕಂಟಿನ್ಯೂ ಮಾಡಿ ವರ್ಸ್ 4. ನನ್ನನ್ನು ನೋಡ್ರಿ, ಮೊದಲ 3 ವಾಕ್ಯದಲ್ಲಿ ಸಬ್ಜೆಕ್ಟೇ ಬೇರೆ, 4ನೇ ವಾಕ್ಯ ಬರುವಾಗ ಸಬ್ಜೆಕ್ಟೇ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಏನಂತ ಹೇಳ್ತಾನೆ? ನನ್ನನ್ನು ಕಳಿಸಿಕೊಟ್ಟ ಆತನ ಕಾರ್ಯಗಳನ್ನ ನಾವು ಹಗಲಿರುವಾಗಲೇ ಮಾಡಬೇಕು. ರಾತ್ರಿ ಬರ್ತದೆ, ಬಂದ ಮೇಲೆ ಯಾರು ಕೆಲಸ ಮಾಡಕ್ಕೆ ಸಾಧ್ಯತೆ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅದಕ್ಕೆ ಈ ವಾಕ್ಯಕ್ಕೂ ಸಮಾಧಾನ ಇರಲ್ಲ ಅಲ್ಲಿ. ಸಡನ್ ಆಗಿ ಕ್ರೈಸ್ಟ್ ಬ್ರಿಂಗ್ಸ್ ದಿಸ್ ವರ್ಸ್
ಯಾಕೆ? ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸ್ವಾಮಿ ಗಮನ ಸೇವೆ ಬಗ್ಗೆ, ಮಾಡ್ಬೇಕಂತ ಕಾರ್ಯದ ಬಗ್ಗೆ ಅಂತ ಹೇಳ್ತಾನೆ. ಇವತ್ತು ನಮಗೆ ಬೆಳಕಿದೆ, ಇವತ್ತು ನಮಗೆ ಬೆಳಕಿರ್ಬೇಕಾದ್ರೆ ಕಾರ್ಯ ಮಾಡ್ರಿ. ಆದ್ರೆ ನಮಗೂ ಕೂಡ ಒಂದಿನ ಕತ್ತಲೆ ಬರ್ತದೆ. ಕತ್ತಲೆ ಬಂದ ಮೇಲೆ ಯಾರು ಕೂಡ ಕಾರ್ಯ ಮಾಡಕ್ಕೆ ಆಗಲ್ಲ. ಸಡನ್ ಆಗಿ ಸ್ವಾಮಿ ಚೇಂಜ್ ಮಾಡ್ತಾನೆ. ಅವನೇನೋ ಕೂಡ ಅವನು ಬಿಟ್ಟಾಕು. ಆದ್ರೆ ನೀನು ನಾನು ಏನಾಗಿದ್ದೇವೆ, ನಮಗೂ ಕೂಡ ಕತ್ತಲೆ ಬರ್ತದೆ, ನಮಗೂ ಕೂಡ BP ಬರ್ತದೆ, ನಮಗೂ ಕೂಡ ಕಿಡ್ನಿ ಫೇಲ್ಯೂರ್ ಬರ್ತದೆ, ನಮಗೂ ಸ್ಟ್ರೋಕ್ ಆಗ್ತದೆ, ನಮಗೂ ಹಾರ್ಟ್ ಅಟ್ಯಾಕ್ ಆಗ್ತದೆ, ನಾವು ಕೂಡ ಒಂದಿನ ಸಾಯ್ತೇವೆ. ಅದಕ್ಕೆ ಮುಂಚೆ ಇವತ್ತು ಸೇವೆ ಮಾಡೋಣ. ಇವತ್ತು ನಾವು ಬೆಳಕಲ್ಲಿ ಇದ್ದೀವಿ. ಬೆಳಕಿನಲ್ಲಿರುವಂತಹ ಸಮಯದಲ್ಲಿ ಕೂಡಲಾಗಿ ನಾವು ಜೀವಿಸಿ, ಕೂಡಲಾಗಿ ಮೇಲೆ ಕರ್ತನ ಸೇವೆಯನ್ನು ಮಾಡಿದ್ರೆ ಏನಿದೆ ಅರ್ಥ? ದಟ್ ಇಸ್ ವಾಟ್ ಕ್ರೈಸ್ಟ್ ಸೇಸ್. ಇವತ್ತು ನಿಮಗೆ ಬೆಳಕಿದೆಯಲ್ಲ, ಬೆಳಕಿರುವಾಗ ನೀವು ಕರ್ತನ ಕಾರ್ಯಗಳನ್ನ ಮಾಡ್ರಿ. ನೆನ್ನೆ ಕೂಡ ಒಂದು ಫೋನ್ ಕಾಲ್ ಬಂತು. ಪಾಪ ಯಾರೋ ದೇವ ಸೇವಕರಿಗೆ ಸ್ಟ್ರೋಕ್ ಕೊಡ್ತಿದೆ. ಮುಗೀತಾ? ಅಷ್ಟೇ. ಇಲ್ಲಿ ತನಕ ಅವ್ರು ಸಿಕ್ಕಿದ ಸೇವೆನ ಉತ್ತಮ ಉಪಯೋಗಿಸ್ಕೊಳಿದ್ರೆ ದೇವ್ರ ನಮಗೆ ಸ್ತೋತ್ರ. ಒಂದು ವೇಳೆ ಸಿಕ್ಕಿದ ಸಮಯವನ್ನ ಅವ್ರು ಉಪಯೋಗಿಸ್ಕೊಳ್ಳೋಣ ಇನ್ನು ಅವ್ರು ಸಾಯತ್ಬೇಕು ತಿರ್ಬೇಕಾಗ್ತದೆ ಅಷ್ಟೇ. Why I am telling this? Because God has given us the light. ಬೆಳಕು ಕೊಟ್ಟಿದ್ದಾನೆ. ಬೆಳಕಿನಲ್ಲಿ ಕೊಟ್ಟ ಮೇಲೆ ನಾವು ಕತ್ತಲೆ ಜೀವಿಸುವಂತ ಜೀವಿತ ಬೇಡ ನಮಗೆ. ಕೊನೆಯದಾಗಿ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಓದ್ರಿ. Matthew chapter 10 verse 7 and 8. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠರೋಗಿಗಳನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಸಾಕು. ದಯವಿಟ್ಟು ಈ ವಾಕ್ಯವನ್ನ ನಾವು ಮತ್ತೊಂದು 5 ವಿಷಯಗಳನ್ನ ಆತನು ತರುವಂತವನಾಗಿದ್ದಾನೆ. ಇವತ್ತಿನ ದಿನಕ್ಕೆ ಇದು ಯಾವ ರೀತಿ ಅಪ್ಲೈ ಆಗ್ತದೆ ಎಂಬುದನ್ನು ಸ್ವಲ್ಪ ನಾನು ಯೋಚನೆ ಮಾಡುವಂತವರಾಗಿರೋಣ. 10ನೇ ಅಧ್ಯಾಯದ 7ನೇ ವಾಕ್ಯ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗ್ರಿ. ಇದು ನಾವು ಮಾಡ್ಬೇಕಾದ ಕೆಲಸ ಅಲ್ವಾ? ಬೆಳಕಿನಲ್ಲಿ ಇದ್ದೇವೆ, ಬೆಳಕಿನಲ್ಲಿ ಇದ್ದ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಸಾರಲೇಬೇಕು, ಸಾರೋಣ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಏನ್ ನೋಡ್ತೀವಿ? ರೋಗಿಗಳನ್ನು ಸ್ವಸ್ಥ ಮಾಡ್ರಿ. ಬಹುಶಃ ನಾವೇನ್ ಡಾಕ್ಟ್ರಾ, ನೀವೇನೋ ಡಾಕ್ಟರ್ ಆದ್ರೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಡಾಕ್ಟರ್ಗಳಿಲ್ಲ, ಇಲ್ಲಿ ವಿಶ್ವಾಸಿಗಳಿರುವಂತದ್ದು. ಪ್ರತಿಯೊಬ್ಬ ವಿಶ್ವಾಸಿಗಳ ರೋಗಿಗಳನ್ನ ಸ್ವಸ್ಥ ಮಾಡುವಂತ ಅಧಿಕಾರ ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಯು ಗಾಟ್ ದಟ್ ಪವರ್. ನಮಗೂ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದಾನೆ, ಎಲ್ರಿಗೂ ಕೊಟ್ಟಿದ್ದಾನೆ. ಏನು ಪವರ್? ಪ್ರಾರ್ಥನೆ ಮಾಡುವಂತ ಪವರು ಅಷ್ಟೇ. ನಾವು ಬೇರೆನೇ ಮಾಡುವಂತದ್ದಲ್ಲ. ರೋಗಿಗಳಿಗೋಸ್ಕರ ಎಂಥದೇ ರೋಗ ಇರಲಿ, ಅದು ಕ್ಯಾನ್ಸರ್ ಆದ್ರೂ ಸರಿಯೇ, HIV ಆದ್ರೂ ಸರಿ, ಏಡ್ಸ್ ಆದ್ರೂ ಸರಿಯೇ, ಅದೇನು ಬೇಕಾಯ್ತು ನಮಗೆ? ಬಲಾಢ್ಯವಂತ ಆಯುಧ ಪ್ರಾರ್ಥನೆ. ಪ್ರಾರ್ಥನೆಗಿಂತಲೂ ಮಿಗಿಲಾದ ಆಯುಧ ಬೇರೆ ಯಾವುದು ಇಲ್ಲ. ಸತ್ತು ದುರ್ವಾಸ ಅಂತವನ್ನು ಕೂಡ ದೇವರು ಎಬ್ಬಿಸಬೇಕಾರೆ ಅಂತ ದೇವರ ಮಕ್ಕಳಾಗಿ ನಾವು ಯಾಕೆ ವೈ ಯು ವಾಂಟ್ ಟು ಹೆಸಿಟೇಟ್? ಯಾಕೆ ಸಂಕೋಚ? ಯಾಕೆ ಭಯ? ಯಾಕಂದ್ರೆ ಎಲ್ಲೋ ಕಡೆ ಅಯ್ಯೋ ನಾನೇನೋ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀನಿ, ಒಂದು ವೇಳೆ ವಾಸಿ ಆಗೋದ್ರೆ ನನ್ನ ಮನ ಮರ್ಯಾದೆ ಹೋಗ್ತದಲ್ಲ, ನಿಮ್ಮ ಮನ ಮರ್ಯಾದೆ ಯಾವನು ಬೇಕು? ಇದೆ ತಾನೆ? ಧೈರ್ಯವಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆಗೆ ಕಾಸು ಕೊಡ್ಬೇಕಾಗಿಲ್ವಲ್ಲ? ಒಂದು ವೇಳೆ ಆಸ್ಪತ್ರೆಯಲ್ಲಿ ಯಾರು ಅಸ್ವಸ್ಥರಾಗಿದ್ದಾರೆ ಅಂತ ಗೊತ್ತಾದ್ರೆ, ಮನೆಯಲ್ಲಿ ಯಾರು ಅಸ್ವಸ್ಥ ಗೊತ್ತಾದ್ರೆ ಹೋಗಿ ಪ್ರಾರ್ಥನೆ ಮಾಡ್ರಿ. ಅಲ್ಲೋಗ್ಬಿಟ್ಟು ಯಾವ ಗ್ರೇಡ್ ಕ್ಯಾನ್ಸರು, ಫಸ್ಟ್ ಗ್ರೇಡಾ ಸೆಕೆಂಡ್ ಗ್ರೇಡಾ ಇದೆಲ್ಲ ನೀವು ಬೇಕಾಗಿಲ್ಲ ನಿಮಗೆ. ಅರ್ಥ ಆಗ್ತಿದ್ಯಾ? ವಾಟ್ ಎವರ್ ಸಿಚುಯೇಷನ್ ಮೇ ಬಿ, ರೋಗಿನ ಪ್ರೇಯರ್ ಮಾಡ್ರಿ. ಹಾಗಾದ್ರೆ ಸ್ವಸ್ಥಪಡಿಸುವಂತ ಕರ್ತನು ನಾವಲ್ಲ. ನಾವು ಬರೀ ಪ್ರಾರ್ಥನೆ ಮಾಡುವಂತ ಅಧಿಕಾರ ಕೊಟ್ಟಿದ್ದಾನೆ. ಸ್ವಸ್ಥತೆ ಆತನ ಮಾಡ್ತಾರೆ, ಮಾಡ್ರಿ. ಅದು ಸೇವೆ ಅಲ್ವಾ? ಮುಂದೆ ನೋಡ್ರಿ, ರೋಗಿಗಳನ್ನು ಸ್ವಸ್ಥ ಮಾಡ್ರಿ, ಸತ್ತವರನ್ನು ಬದಿಸಿ. ಇದು ಇನ್ನೂ ಕಷ್ಟ. ಸತ್ತವ್ರನ್ನ ಹೆಂಗೆ ಎಬ್ಸೋದು? ಬೇರೆ ಇವತ್ತು ಎಷ್ಟೋ ಜನ ಬದುಕಿದ್ದು ಸತ್ತವರಾಗಿದ್ದಾರೆ, ಗೊತ್ತಿದೆ ನಿಮಗೆ? ಮೆನಿ ಡೆಡ್. ವೈ ದೇ ಕಮಿಟ್ ಸೂಸೈಡ್? ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ? ಯಾಕಂದ್ರೆ ಅದಕ್ಕೂ ಮುಂಚೆನೆ ಅವರು ಡಿಸೈಡ್ ಮಾಡ್ತಾರೆ ನನಗೆ ಸಾವೇ ವಾಸಿ ಅಂತ, ಸಾವೇ ಲೇಸ್. ದಟ್ಸ್ ವೈ ದೇ ಕಮಿಟ್ ಸೂಸೈಡ್. ಮಾರ್ಗನೇ ಇಲ್ಲ, ತಪ್ಪಿಸ್ಕೊಳಕ್ಕಾಗದೇ ಇಲ್ಲ, ನನ್ನ ಜೀವಿತ ಬೇಕಾಗಿಲ್ಲ, ಜೀವಿತದಲ್ಲೇ ಅರ್ಥ ಇಲ್ಲ. ಸೊ ದೇ ಕಮಿಟ್ ಸೂಸೈಡ್. ಅಂದರೆ ಇದರ ಅರ್ಥ ಇಷ್ಟೇ, ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ, ಯಾರ್ಯಾರು ಸೋತು ಹೋಗಿದ್ದಾರೋ, ಯಾರ್ಯಾರು ನಿರೀಕ್ಷೆ ಇಲ್ಲದಂತಿದ್ದಾರೋ ಅವರೊಟ್ಟಿಗೆ ಕೌನ್ಸಿಲ್ ಮಾಡ್ರಿ.
ನಮ್ಗೆ ಗೊತ್ತಿಲ್ಲ ಅವ್ರ ಜೀವಿತಗಳು ಏನಂತ. ಆದರೆ ನೀವು ಮಾತಾಡ್ಬೇಕು ಗೊತ್ತಾಗ್ತದೆ ಅವ್ರ ಹೃದಯದಲ್ಲಿದ್ದ ಏನೇನು ದುಃಖ ಇದೆ, ಏನೇನು ವೇದನೆ ಇದೆ, ಏನೇನು ಹೋರಾಟಗಳಿದೆ. ಸತ್ತವರನ್ನ ಎಬ್ಬಿಸ್ರಿ. ಮುಂದೆ ನೋಡ್ರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡ್ರಿ. ಆ ದಿನದಲ್ಲಿ ಕುಷ್ಠ ಅಂತಕ್ಕಂಥದ್ದು ಕ್ಯಾನ್ಸರ್ ರೀತಿಯಲ್ಲಿ, ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ಅದಕ್ಕಿಂತಲೂ ಮುಗಿಲಾಗಿ ಕುಷ್ಠ ಅಂದ್ರೆ ಏನಾಗ್ತದೆ, ಕುಷ್ಠ ಬಂದವನ್ನ ಸಮಾಜದಿಂದ ಹೊರಗೆ ಹಾಕ್ತಾ ಇದ್ರು, ಕಾಡಿಗೆ ಹಾಕ್ಬಿಡ್ತಿದ್ರು. ಅವನು ಕಾಡಲ್ಲೇ ಇದ್ದುಕೊಂಡು ಸಾಯ್ಬೇಕಾಗಿತ್ತು. ಅವನನ್ನ ಕಾಡು ಕಳಿಸೋಕ್ಕೂ ಮುಂಚೆನೆ ಅವನಿಗೆ ತಿಥಿ ಮಾಡಿ ಕಳಿಸ್ತಾ ಇದ್ರು. ಸತ್ತೋದ್ರೆ ಏನು ಸಾವಿನ ಕ್ರಮ ಮಾಡ್ತಾರೋ, ಬದುಕಿರುವಾಗಲೇ ಅವನಿಗೆ ಸಾವಿನ ಎಲ್ಲ ಕಾರ್ಯಗಳನ್ನ ಮುಗಿಸಿ ಕಳಿಸ್ಬಿಡ್ತೀವಿ. ಯಾಕೆ ಮತ್ತೆ ಆಮೇಲೆ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಹೋಗಕ್ಕೂ ಮುಂಚೆನೆ ಜೀವಂತವಾಗಿ ಇರ್ಬೇಕಾದ್ರೆ ಅವನಿಗೆ ಎಲ್ಲ ಮುಗಿಸ್ಬಿಡೋರು, ಮುಗಿಸಿ ಹೋಗಪ್ಪ ಅಂತ ಕಾಡು ಕಳಿಸ್ಬಿಡೋರು. ಅದರ ಅರ್ಥ ಇಷ್ಟೇ, ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟಂತ ಜನಾಂಗ. ಇವತ್ತೆಷ್ಟು ಜನ ಬೇಕು ನಿಮಗೆ ಸಮಾಜದಲ್ಲಿ? ಮನೆಯಿಂದ ಸಮಾಜದಿಂದ ಬಹಿಷ್ಕಾರ ಹೊಂದಿದಂಥ ಅನೇಕ ಜನ ನಮ್ಮ ಸುತ್ತಲೂ ಕೂಡ ಇದ್ದಾರೆ, ಗೊತ್ತಿದೆಯಾ? ಅಂಥವರೊಟ್ಟಿಗೆ ಸ್ವಸ್ಥ ಮಾಡ್ರಿ, ಅಂಥವರೊಟ್ಟಿಗೆ ಕುಸ್ತು ಮಾಡ್ರಿ. ಮಾತಾಡ್ದಾಗಲೇ ಇವತ್ತು ಕೂಡ ಅಷ್ಟೇ, ಈ ಬಿಹಾರ ಒರಿಸ್ಸಾದೆಲ್ಲ ಬರ್ತಾರೆ, ಅವ್ರಿಗೆ ಯಾವ ಫ್ರೆಂಡ್ಸ್ ಇರಲ್ಲ, ಯಾವ ಸಂಬಂಧಿಕರು ಇರಲ್ಲ, ಯಾರು ಇರಲ್ಲ. ಅಂತ ನಿರ್ಗತಿಗಳಾಗಿ ಬರುವಂಥವ್ರು ಎಷ್ಟು ಜನ ಬೇಕು. ಮತ್ತು ವಿಶೇಷವಾಗಿ ನೋಡ್ತೀವಿ ಮುಂದೆ, ದೆವ್ವಗಳನ್ನು ಬಿಡಿಸಿರಿ. ಧೈರ್ಯವಾಗಿ ನಾವು ಬಿಡಿಸಲೇಬೇಕು. ಯಾವ ದೆವ್ವಕ್ಕೆ ಎದುರುವಂಥ ಅವಶ್ಯಕತೆ ಇಲ್ಲ. ದೇವರಿಗೆ ಒಳಗಾಗ್ರಿ, ಸೈತಾನ ಎದುರಿಸ್ರಿ. ದೆವ್ವ ಯಾರು? ಎಲ್ಲ ಸೈತಾನ ಹಿಂಬಾಲಕರೇ. ಸತ್ತವ್ರು ಯಾರು ದೆವ್ವ ಬರಲ್ಲ, ಅರ್ಥ ಮಾಡ್ಕೊಡ್ರಿ. ಸತ್ತವ್ರು ಯಾರು ಕೂಡ ದೆವ್ವ ಬರಲ್ಲ. ಅದೆಲ್ಲ ಬೇರೆಯವರ ಒಂದು ನಂಬಿಕೆ, ಬೇರೆಯವರ ಆ ರೀತಿ ಎದುರಿಸಿ ಮಾಡುವಂಥದ್ದು. ಯಾರು ಕೂಡ ಸತ್ತವ್ರು ದೆವ್ವಾಗಿ ಬರಲ್ಲ. ಆದರೆ ಸೈತಾನ ಜೊತೆ ಏನು ಮೂರಲ್ಲಿ ಒಂದು ಭಾಗ ದೇವದೂತ ಬಿದ್ರಲ್ಲ, ಇವೇ ದೆವ್ವಗಳು. ಧೈರ್ಯವಾಗಿ ದೆವ್ವಗಳನ್ನ ಬಿಡಿಸ್ರಿ. 5 ಸಂಗತಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಬೆಳಕಿದೆ. ಬೆಳಕಿನಲ್ಲಿ ನಾವು ಕತ್ತಲೆಯಂತವರಾಗಿ ಜೀವಿಸುವಂಥದ್ದು ಬೇಡ. ನಮಗೆ ಮಹತ್ತರವಾದಂಥ ಜವಾಬ್ದಾರಿ ಕೊಟ್ಟಲ್ಪಟ್ಟಿದೆ. ಆದ್ದರಿಂದ 2025ನೇ ವರ್ಷದಲ್ಲಿ ಕರ್ತನ ಸೇವೆಯಲ್ಲಿ ಬಲಾಢ್ಯವಾಗಿ ಮುಂದೆ ಹೋಗುವಂಥವರಾಗಿರೋಣ. ಆ ಒಂದು ಆತ್ಮೀಕ ಜೀವಿತದಲ್ಲಿ ಜಯ ಹೊಂದುವಂಥವರಾಗಿರೋಣ. ಕರ್ತನ ತಾನೇ ಆ ಆತ್ಮೀಕ ಜಯವನ್ನು ನಿಮಗೆ, ನಿಮ್ಮ ಕುಟುಂಬಕ್ಕೆ, ಈ ಸಭೆಗೆ ಅನುಗ್ರಹಿಸಿಕೊಟ್ಟು ನಡೆಸಲಿ. ಆಮೇಲೆ